ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಇವತ್ತಿನ ಮೆಗಾ ಸುದ್ದಿಗೆ ಬರೋಣ. ಇತ್ತೀಚೆಗಷ್ಟೇ ನಗರದ ಪ್ರತಿಷ್ಠಿತ ಹೋಟೆಲ್ಗಳು ಅಂದ್ರೆ 3 ಸ್ಟಾರ್ 5 ಸ್ಟಾರ್ ಹಾಗೆ 7 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಕೊಳೆತ ಮಾಂಸ, ಅವಧಿ ಮೀರಿದ ಆಹಾರ, ಹಾಲು, ಕೊಳೆತ ತರಕಾರಿ ಎಲ್ಲವೂ ಕೂಡ ಸಿಕ್ಕಿತ್ತು. ಹೀಗಾಗಿ ಇನ್ಮುಂದೆ ಏನಾದರೂ ಕಳಪೆ ಮತ್ತು ಗುಣಮಟ್ಟವಲ್ಲದ ಆಹಾರ ಪೂರೈಕೆ ಆಗ್ತಾ ಇರೋದು ಕಂಡು ಬಂದ್ರೆ ಹೊಸ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಅಂದ್ರೆ QR ಕೋಡ್ ವ್ಯವಸ್ಥೆ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ದೂರನ್ನ ನೀಡಬಹುದು. ಇವತ್ತು ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಕಳಪೆ ಆಹಾರ ದೂರಿಗೆ QR ಕೋಡ್. ಇತ್ತೀಚೆಗಷ್ಟೇ ಬೆಂಗಳೂರು ನಗರದ ಪ್ರತಿಷ್ಠಿತ ಹೋಟೆಲ್ಗಳು, ಅದು ಕೂಡ 3 ಸ್ಟಾರ್ ಆಗಿರ್ಬೋದು, 5 ಸ್ಟಾರ್ ಆಗಿರ್ಬೋದು, 7 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಗಿತ್ತು. ದಾಳಿಯಲ್ಲಿ ಅಲ್ಲಿನ ಕಿಚನ್ನಲ್ಲಿ ಒಂದಷ್ಟು ಅವಧಿ ಮೀರಿರುವಂತಹ ಆಹಾರ ಪದಾರ್ಥಗಳು, ಮಾಂಸ, ತರಕಾರಿ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಇನ್ಮುಂದೆ ಈ ವಿಚಾರವಾಗಿ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಕಳಪೆ ಮತ್ತು ಗುಣಮಟ್ಟವಲ್ಲದ ಆಹಾರ ಪೂರೈಕೆ ಆಗ್ತಾ ಇದೆಯಾ? ನಿಮ್ಮ ಸುತ್ತಲಿನ ಹೋಟೆಲ್ಗಳಲ್ಲಿ ಆಹಾರ ಸರಿ ಇಲ್ವಾ? ಹಾಗಾದ್ರೆ ಚಿಂತೆ ಬಿಡಿ, ದೂರನ್ನ ಸಲ್ಲಿಸೋದಕ್ಕೆ ಸರ್ಕಾರ ಒಂದು ಚಾನ್ಸ್ ಕೊಡ್ತಾ ಇದೆ ನಿಮಗೆ. ಆಹಾರ ಸುರಕ್ಷತೆಗೆ QR ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗುತ್ತೆ. ಕಲುಷಿತ, ಕಳಪೆ ಅಥವಾ ಅವಧಿ ಮೀರಿದ್ರೆ ನೀವು ತಕ್ಷಣವೇ ದೂರನ್ನ ಕೊಡಬಹುದು. ಈ ವ್ಯವಸ್ಥೆ ಹೋಟೆಲ್ಗಳಲ್ಲಿರುತ್ತೆ, ಪಬ್ಗಳಲ್ಲಿರುತ್ತೆ, ಹಾಗೆ ವಿವಿಧ ಕ್ಯಾಂಟೀನ್ಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗೆ ಹಿರಿಯ ನಾಗರಿಕರ ತಂಡದಿಂದ ದೂರನ್ನ ಸ್ವೀಕರಿಸಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮೊನ್ನೆ ತಾನೇ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆದಿತ್ತು, ಎಲ್ಲವೂ ಕೂಡ ನಾವು ಗಮನಿಸಿದ್ವಿ. ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲೂ ಈ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರವಾಗಿತ್ತು. ಮೆಗಾ ಸುದ್ದಿಯಲ್ಲೂ ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ನಿನ್ನೆ ಆರೋಗ್ಯ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆ ಸಂದರ್ಭದಲ್ಲಿ ಈ ಒಂದು QR ಕೋಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇನ್ಮುಂದೆ ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ, ಬೇರೆ ಬೇರೆ ಕ್ಯಾಂಟೀನ್ಗಳಲ್ಲಿ ಈ ರೀತಿ QR ಕೋಡ್ ಇರುತ್ತೆ. ಇನ್ ಕೇಸ್ ನೀವು ದುಡ್ಡು ಕೊಟ್ಟು ಒಂದು ಐಟಮ್ನ ತಗೊಂಡಿರ್ತೀರಾ, ಅದು ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ, ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಟೇಸ್ಟ್ ಅಲ್ಲ, ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನೀವು QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು, ಕಂಪ್ಲೇಂಟ್ ಕೂಡ ರೈಸ್ ಮಾಡ್ಬೋದು. ಸಾರ್ವಜನಿಕರು ಕಳಪೆ ಆಹಾರ ಪೂರೈಕೆ ಹಾಗೆ ಗುಣಮಟ್ಟವಲ್ಲದ ಔಷಧ ಮಾರಾಟದ ಕುರಿತ ದೂರನ್ನ ಸಲ್ಲಿಸೋದಕ್ಕೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು QR ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ನಿನ್ನೆ ಈ ಒಂದು QR ಕೋಡ್ ಅನ್ನ ಬಿಡುಗಡೆ ಮಾಡಿ UT ಖಾದರ್ ಅವರು ಮಾತಾಡಿದ್ರು. ನಗರಗಳ ಪ್ರಮುಖ ಸ್ಥಳಗಳಲ್ಲಿ ಈ QR ಕೋಡ್ ಅನ್ನ ಪ್ರಕಟಿಸಲಾಗುತ್ತೆ ಅಂತ ಅವರು ತಿಳಿಸಿದ್ರು. ಹಾಗೆ ಕಲುಷಿತ, ಕಳಪೆ ಗುಣಮಟ್ಟದ, ಅವಧಿ ಮೀರಿದ ಸೇರಿ ಇತರೆ ಊಟ ಉಪಹಾರ ನೀಡಿದ್ದು ಕಂಡು ಬಂದ್ರೆ ಸ್ಕ್ಯಾನ್ ಮಾಡಿ ನೀವು ದೂರನ್ನ ನೀಡಬಹುದು. ಜೊತೆಗೆ ಅವಧಿ ಮೀರಿದ, ಅಧಿಕ ಬೆಲೆಯ, ಗುಣಮಟ್ಟವಲ್ಲದ ಔಷಧ ಮಾರಾಟದ ಬಗ್ಗೆಯೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವಿದೆ ಅಂತ ಅವರು ತಿಳಿಸಿದ್ದಾರೆ. ಆಹಾರ ಸುರಕ್ಷತೆ ಇಲಾಖೆಯಿಂದ ಈಚೆಗೆ ವಿಶೇಷ ತಪಾಸಣೆ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ ಅಂತಲೂ ಕೂಡ ಅವರು ಹೇಳಿದ್ರು. ಹಾಗೆ ಹಾಸ್ಟೆಲ್ಗಳಲ್ಲೂ ಕೂಡ ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ 629 ಹಾಸ್ಟೆಲ್ಗಳನ್ನ ಪರಿಶೀಲಿಸಿ, ಹಾಗೆ 1860 ಸಮಾಜ ಕಲ್ಯಾಣ ಇಲಾಖೆಯ 331 ಹಾಸ್ಟೆಲ್ಗಳಿಂದ 556 ಆಹಾರ ಮಾದರಿಗಳನ್ನು ಕಲೆಕ್ಟ್ ಮಾಡಿ ಅದನ್ನ ತಪಾಸಣೆಗೆ ಕಳಿಸಲಾಗಿದೆ. ಜೊತೆಗೆ ರಾಜ್ಯಾದ್ಯಂತ 186 ಬಸ್ ನಿಲ್ದಾಣಗಳಲ್ಲಿನ 889 ಫುಡ್ ಸ್ಟಾಲ್ಸ್ಗಳನ್ನು ಪರಿಶೀಲಿಸಿ ಅಲ್ಲೇನಾದರೂ ಕ್ಲೀನ್ ಇಲ್ಲ ಅಂತ ಅಂದರೆ ಆ ರೀತಿ ಕ್ಲೆನ್ಲಿನೆಸ್ ಇಲ್ದಿರುವಂತಹ 206 ಘಟಕಗಳಿಗೆ ನೋಟಿಸನ್ನು ಜಾರಿ ಮಾಡಿ 55,000 ರೂಪಾಯಿ ದಂಡವನ್ನು ವಿಧಿಸಿದ್ದೇವೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ನಿನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ UT ಖಾದರ್ ಅವರು ನೀಡಿದ್ರು. ಇದರ ಜೊತೆಗೆ ಡಾಬಾಗಳು, ಈ ನೆಲಮಂಗಲ ರಸ್ತೆಯಿಂದ ಹಾವೇರಿವರೆಗಿನ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಇರುವಂತಹ 99 ಡಾಬಾಗಳ ತಪಾಸಣೆಯನ್ನು ನಡೆಸಿ ಅಲ್ಲಿ 3,67,500 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಶವರ್ಮಾ ಆಗಿರ್ಬೋದು ಅಥವಾ ಕಬಾಬ್ ಆಗಿರ್ಬೋದು, ಈ ತಯಾರಿಕೆಯಲ್ಲಿ 41 ಹಾಗೂ ಕಬಾಬ್ನ 21 ಮಾದರಿಯನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗಳಿಗೆ ಕಳಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಹಾಗೆ ಈ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿದೆ. ಅದರಲ್ಲಿ 9 ಶವರ್ಮಾ ಮಾದರಿ ಹಾಗೆ 1 ಕಬಾಬ್ ಮಾದರಿ ಸೇಫ್ ಆಗಿದೆ ಅಂತಲೂ ಕೂಡ ರಿಪೋರ್ಟ್ ಬಂದಿದೆ ಅಂತ ಅವರು ಹೇಳಿದ್ರು. ಒಂದಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ.
ಈ ಆಹಾರ ಇಲಾಖೆಯಿಂದಲೇ ಪ್ರತಿದಿನ ಹೋಟೆಲ್ಗಳ ಮೇಲೆ ನಿಗಾ ಇಡೋದು ಕಷ್ಟ. ಹೀಗಾಗಿ ನಗರಗಳಲ್ಲಿ ಹಿರಿಯ ನಾಗರಿಕರನ್ನ ಒಳಗೊಂಡ ಒಂದು ತಂಡಗಳನ್ನು ರಚಿಸಿ ಅವರ ಮೂಲಕ ಕಂಪ್ಲೇಂಟ್ನ ಸ್ವೀಕರಿಸಿ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಸಚಿವ UT ಖಾದರ್ ತಿಳಿಸಿದ್ದಾರೆ. ನಿನ್ನೆ ಈ ರೀತಿ ಒಂದು QR ಕೋಡ್ ಕೂಡ ಅವರು ರಿಲೀಸ್ ಮಾಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ತೆರೆ ಮೇಲೆ. ಇದೇ ರೀತಿ ಹೋಟೆಲ್ಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ, ಪಬ್ಗಳಲ್ಲಿ ಎಲ್ಲ ಕಡೆ ಇರುತ್ತೆ. ಏನಾದರೂ ಕ್ವಾಲಿಟಿ ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ತಕ್ಷಣವೇ ನೀವು ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ರಂಗಸ್ವಾಮಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಖಾಸಗಿ ಉದ್ಯೋಗಿ ದೀಪಾ ಸಜಿತ್ ಅವರು ಝೂಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಕೇಳಿಸ್ತದೆ. ಓಕೆ, ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ಸರ್ ನಿಮ್ಮಿಂದಾನೇ ಶುರು ಮಾಡ್ತೀನಿ. ಅಂತೂ ಅಂದ್ರೆ ಈ ರೇಡು ಅದು ಇದು ಎಲ್ಲ ನೋಡಿದ್ರೆ ಕಳಪೆ ಗುಣಮಟ್ಟದ ಆಹಾರ ಸಪ್ಲೈ ಆಗ್ತಾ ಇದ್ದಂತೂ ನಿಜ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? 100ಕ್ಕೆ 100 ಸತ್ಯ ಮೇಡಮ್. ಇದು ಫುಡ್ ಆಕ್ಟ್ ತಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿದ್ದೇ ಸೂಕ್ತ. 2006ರಿಂದ ಏನು ಫುಡ್ ಆಕ್ಟ್ ಬಂತಲ್ಲ, ಪ್ರತಿ ಒಬ್ಬರು ದೊಡ್ಡ ದೊಡ್ಡ ಹೋಟೆಲ್ ಆಗಿರ್ಬೋದು, ಚಿಕ್ಕ ಹೋಟೆಲ್ಗಳು ಆಗಿರ್ಬಿಡ್ತಕ್ಕಂಥದ್ದು ಇವತ್ತು ಸಹಿತ ಎಲ್ಲಿ AC ಗಳು ಇರ್ತವೆ, ಫ್ರಿಡ್ಜ್ AC ಗಳು ಇರ್ತವೆ, ತರಕಾರಿ ಆಗಿರ್ಬೋದು ಮತ್ತು ಅದಕ್ಕೆ ಗ್ರೇವಿ ಆಗಿರ್ಬೋದು ಮತ್ತು ಅದೇ ರೀತಿ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅದೆಲ್ಲ ಇವತ್ತು AC ರೂಮಲ್ಲೇ ಇರ್ತಕ್ಕಂಥದ್ದು. ಫ್ರಿಡ್ಜ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಫ್ರಿಡ್ಜ್, ದೊಡ್ಡ ದೊಡ್ಡ ಹೋಟ್ಲಲ್ಲಿ 5 ಸ್ಟಾರು, 3 ಸ್ಟಾರು ಮತ್ತು 7 ಸ್ಟಾರ್ ಹೋಟ್ಲು ಮತ್ತು ಚಿಕ್ಕ ಈ ಕ್ಯಾಂಟೀನ್ ಥರ ಇರ್ತಕ್ಕಂಥದ್ದು ಇವತ್ತೂ ಸಹಿತ ಅವರು ಮಿನಿಮಮ್ 4 ಡೇಸ್ 5 ಡೇಸ್ 6 ಡೇಸ್ ಇಟ್ಟೇ ಇರ್ತಾರೆ ಫ್ರಿಡ್ಜಲ್ಲಿ. ಈ ಫುಡ್ ಆಕ್ಟ್ ತಂದಿರೋ ಉದ್ದೇಶ ಡಾಕ್ಟರ್ ಮನಮೋಹನ್ ಸಿಂಗ್ ತುಂಬಾ ಒಳ್ಳೇದಿದು. ಇದರಿಂದಲೇ ಜಾಸ್ತಿ ಏನಾಗುತ್ತೆ, ಆ ಐಟಮ್ಗಳಲ್ಲಿ ತರಕಾರಿ ಆಗಿರ್ಬೋದು, ಫುಡ್ ಆಹಾರ ಪದಾರ್ಥ ಎನಿವನ್ ಆಗಿರ್ಬೋದು, ಆ ಫ್ರಿಡ್ಜ್ ಮಡಿ ಎಲ್ಲ ಕೆಮಿಕಲ್ ಆಗಿ ಏನಾಗುತ್ತೆ ಅಂದ್ರೆ ಅದು ಎಕ್ಸ್ಪೈರ್ ಆಗುತ್ತೆ. ಅದನ್ನ ಇದು ಆಕ್ಚುಲಿ ಮಾಡೋ QR ಕೋಡ್ ನಂಬರ್ ತುಂಬಾ ಒಳ್ಳೇದು. ಇವತ್ತು ಕ್ಯಾನ್ಸರ್ ಉದ್ಭವ ಕಾರಣ ಇದೇ ಜಾಸ್ತಿ. ಮತ್ತು ಇನ್ನೊಂದು ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಬೇರೆ ಬೇರೆ ರಕ್ತ ಒತ್ತಡದಿಂದ ಬೇರೆ ಬೇರೆದು ಹಾರ್ಟ್ ಅಟ್ಯಾಕ್ ಆಗಬಹುದು. ಇದೆಲ್ಲದು ಸಂಪೂರ್ಣವಾಗಿ ಇವತ್ತು ಜನಸಂಖ್ಯೆ ಜಾಸ್ತಿ ಖಾಸಗಿ ಹಾಸ್ಪಿಟಲ್ ಆಗಿರ್ಬೋದು, ಸಹಕಾರಿ ಇಲಾಖೆ, ಸರ್ಕಾರದ ಇಲಾಖೆ, ಗೌರ್ಮೆಂಟ್ ಅದೇ ಆಫೀಸ್ ಆಗಿರ್ಬೋದು, ಜಾಸ್ತಿ ಇದೇ ಬರ್ತಕ್ಕಂಥದ್ದು. ಯಾವ ಕಾಯಿಲೆ ಮಾತೆತ್ತರೆ ಕ್ಯಾನ್ಸರು, ಇಲ್ಲ ಅಂದ್ರೆ ಕಿಡ್ನಿ ಫೇಲ್ಯೂರು, ಇಲ್ಲ ಹೃದಯಘಾತ, ಇವೇ ಜಾಸ್ತಿ ಆಗ್ತಾ ಇದೆ. ಇದು QR ಕೋಡ್ ನಂಬರ್ ಹಾಕಿದ್ದು ಮತ್ತು ಇನ್ನು ಇದು ಸುಮ್ಮನೆ ಇಲ್ಲೇ ನಾಮಕಸ್ತ ಆಗಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನು ನಾಮಕಸ್ತ ಆದಾಗ ಇವಾಗ ಏನಾಗುತ್ತೆ ಅಂದ್ರೆ, ದೊಡ್ಡ ದೊಡ್ಡ IT BT ಕಂಪನಿರೆಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಬಿಡ್ತಾರೆ. ಇವಾಗ ಯಾರು ಮನೇಲಿ ಮಾಡೋದಿಲ್ಲ. ಇವಾಗ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನನಗೆ ಗೊತ್ತಿರೋ ಪ್ರಕಾರವಾಗಿ ನೋಡಿ, ಚಿಕ್ಕ ಹೋಟ್ಲು ಅಂತೇಳಿ ಚಿಕ್ಕ ಹೋಟ್ಲ್ ಚೊಕ್ಕ ಕೊಡೋದು. ನೀವು ದೊಡ್ಡ ಹೋಟ್ಲು, ಮೀಡಿಯಂ ಹೋಟ್ಲು, ಉಡುಪಿ ಆಹಾರ ಇವು ಅಂತ ಇರ್ತಾವಲ್ಲ, ನೀವು ನೋಡಿ ಆ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂಥದ್ದು ಗ್ರೇವಿ ಎಷ್ಟು, ನಾನ್ ವೆಜ್ ಗ್ರೇವಿ ಆಗಿರ್ಬೋದು, ನಾರ್ತ್ ಇಂಡಿಯನ್ ಗ್ರೇವಿ ಆಗಿರ್ಬೋದು, ಸೌತ್ ಇಂಡಿಯನ್ ಗ್ರೇವಿ ಆಗಿರ್ಬೋದು, ಮಿನಿಮಮ್ 5 ಡೇಸ್ 6 ಡೇಸ್ ಇರುತ್ತೆ. ಫ್ರಿಡ್ಜ್ ಅಲ್ಲೇ ಇರುತ್ತೆ. ಅದು ನಾನು ಹೋಟೆಲ್ ಮಾಲೀಕನಾಗಿದ್ದು ಈ ದಿವಸ ನಾನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಇದೆಲ್ಲ ನನಗೆ ಗೊತ್ತು. ಇದು QR ಕೋಡ್ ನಂಬರ್ ತುಂಬಾ ಸರ್ಕಾರ ಇದಿನ್ನು ಇವ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದು. ಇದು ಅಧಿಕಾರಿಗಳಿಗೆ ಅದೊಂದು ತಂಡ ರಚನೆ ಮಾಡಿ, ಎಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ, ವಾರ್ಡು ಮಟ್ಟದಲ್ಲಿ ಆಹಾರ ಇಲಾಖೆ FSSAI ವತಿಯಿಂದ ಏನು ಫ್ರೀ ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಅದೊಂದು ಫ್ರೀ ಸರ್ಟಿಫಿಕೇಟ್ ಇರುತ್ತೆ, 1,000-2,000 ಕೊಟ್ಟು ಆಹಾರ ಇಲಾಖೆ ಬಿಡ್ತಾರೆ. ಅದು ಏನ್ ಅಲ್ಲೇ QR ಕೋಡ್ ಹಾಕ್ಬೇಕು ಮತ್ತು ಆ ಪ್ರತಿ ಒಂದು ಹೋಟೆಲ್ ಮುಂಭಾಗನೂ ಸಹಿತ QR ಕೋಡ್ ನಂಬರ್ ಅಳವಡಿಸ್ಬೇಕು. ಇದು ಆಹಾರ ಚೆನ್ನಾಗಿದ್ಯಾ, ಇಲ್ಲ ಚೆನ್ನಾಗಿಲ್ವಾ, ಇಲ್ಲ ಯಾವ ತರ ಸ್ವಚ್ಛತೆ ಆಗಿದೆ. ಇವಾಗ ಕಿಚನ್ಗೆ ಹೋಗ್ಬಿಟ್ಟೆ ಜಿರ್ಲೆ ಕಾಟ, ಇರ್ಬ ಕಾಟ, ನೊಣಗಳ ಕಾಟ, ಇವೆಲ್ಲ ಇನ್ನೂ ಇದೆ ಬೆಂಗಳೂರಲ್ಲಿ. ಇದು ಬರೀ 10% ಅಷ್ಟೇ. ಇದು ಇನ್ನು 90% ನೀವು ಬೆಂಗಳೂರು ನಗರದಲ್ಲಿ ಮೂಲೆ ಹೋಟೆಲ್ಗಳು ಹೋದ್ರೂ ನೀವು ಜಾಲಾಡ್ಬೋದು. ಇದನ್ನು ಜಾಲಾಡಿಲ್ಲ. ಇದು ಫಸ್ಟ್ ಪಾಯಿಂಟ್. ಇದನ್ನು ಜಾಲಾಡಬೇಕು. ಇವಾಗ ಉದಾಹರಣೆ ಹೋಟೆಲ್ ಮಾಲೆ ಸಂಘದವರು ಇದನ್ನ ತಿಳಿಸ್ಬೇಕದು ಅವ್ರಿಗೆ. ನಾವು ಒಂದ್ಸರಿ ಅವರಿಗೆ ರಾವ್ ಅವರು ಅಂತ ಇದ್ರು, ರಾವ್ ಅವ್ರಿಗೆ ಹೇಳಿದ್ದೆ ನಾವು ಇದ್ರ ಬಗ್ಗೆ. ನಿಮ್ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಗಳು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಅವ್ರು 2 kg ಚಿಕನ್ 3 kg ಚಿಕನ್ ಮಾಡ್ಕೊಡ್ತಾರೆ, ಇಲ್ಲ 5 kg ಮಾಡ್ಕೊಡ್ತಾರೆ. ಅಲ್ಲೇ ಫ್ರೆಶ್ ಆಗಿ ಕೊಡ್ತಾರೆ. ನಮ್ಮಲ್ಲಿ ಕಣ್ ಮುಂದೆ ನೋಡ್ತಕ್ಕಂಥದ್ದು. ಆದ್ರೆ ಹೋಟೆಲ್ ಹಂಗಲ್ವಲ್ಲ, ಅವನು AC ರೂಮ್ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು. ಅವನಿಗೆ ಆಹಾರ ಅಲ್ಲಿ ಹೋದ್ರೆ
ಅದು ಲಾಭ. ಹೋಗ್ಲಿಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಮಾಡಿ ನಾಳೆ ಕೊಡ್ತಾನೆ. ಇದು ಕಡಿವಾಣ ಹಾಕ್ಬೇಕು. QR ಕೋಡ್ ನಂಬರ್ ಅಳಿಸಿದ್ದು ಒಳ್ಳೇದು. ಯುಟಿಕ್ ಆದವರು ಒಳ್ಳೆ ತುಂಬಾ ಇದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳಕ್ ಬರ್ತೀನಿ. ಯಾಕೆ ಇದುವರೆಗೂ 5 ಸ್ಟಾರ್ 7 ಸ್ಟಾರ್ ಎಲ್ಲೂ ರೇಟ್ ಮಾಡಿತ್ತಲ್ಲ ಈ ತರ. ದೊಡ್ಡ ಹೋಟ್ಲಿಗೆ ಹೋಗೋರು ಎಲ್ಲ 10,000 15,000 20,000 ಬಿಲ್ ಹಾಕ್ತಿತ್ತು. ಆದ್ರೆ ಇವತ್ತು ಈ ಕೆಲಸ ಮಾಡಿರೋ ಯುಟಿಕ್ ಆದವರಿಗೆ ನಾವು ಸೆಲ್ಯೂಟ್ ಹೊಡಿಬೇಕಾಗತ್ತೆ. ಅವರಿಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಯಾಕೆಂದ್ರೆ ಇಂಥ ಹೋಟೆಲ್ಗೆ ಅವ್ರಿಗೆ ಬಿಸಿ ಮುಟ್ಸ್ಬೇಕು, ಗೊತ್ತಾಗ್ಬೇಕು. ಪಾಪ ಇವತ್ತು 5,000 2,000 ಒಂದು ಕಾಫಿ ಬೆಲೆನೇ 500-600 ರೂಪಾಯಿ ಇರುತ್ತೆ. ಒಂದು ಚಿಕನ್ ಮಟನ್ ತೊಗೊಂಡ್ರೆ 2,500 3,000 ಇಷ್ಟು ಮೇಲೆ ಇರ್ತದೆ. ಮತ್ತು ಅವ್ರಿಗೆ ಗ್ರಾಹಕರೇನೋ ಒಳ್ಳೆ ಒಂದೇ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅವ್ರ ಲೈಟು AC ಎಲ್ಲ ಟೇಬಲ್ ಇರುತ್ತೆ, ಹೋಗ್ತಾರೆ. ಅದಕ್ಕೆ ಇದು ತುಂಬ ನಿಮ್ಮ ಚಾನೆಲ್ ಮುಖಾಂತರವಾಗಿ ಇದು ಚರ್ಚೆ ಮಾಡಿದ್ರೆ ತುಂಬ ಅನುಕೂಲ ಆಯಿತು. ಬಟ್ ಇದೇ ರೀತಿ ಸುಮ್ಮನೆ ನಾಮಕ ಆಗಬಾರ್ದು. ನಾಮಕ ಆಗಿ ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂ ನಡಿಬೇಕಿದ್ದು. ಆಮೇಲೆ ಯಾವುದು ಆ ಥರ ಕಳಪೆ ಆಹಾರ ಒಂದ್ಸರಿ ವಾರ್ನಿಂಗ್ ಕೊಡಬೇಕು, 2ನೇ ಸರಿ 3ನೇ ಸರಿ ಆ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಹೌದು ಸರ್. ಅಂಡ್ ತೆರೆ ಮೇಲೆ ನೀವು ನೋಡ್ತಾ ಇರ್ಬೋದು, ಇದು ಇತ್ತೀಚೆಗಷ್ಟೇ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಅಂದ್ರೆ ಆ ವಡೆ ತಗೊಂಡಿರ್ತಾರೆ ಕಸ್ಟಮರು, ಅದರಲ್ಲಿ ಹಲ್ಲಿ ಸಿಕ್ಕಿದೆ. ಜೊತೆಗೆ ಇದನ್ನ ಹೋಗಿ ತೋರಿಸ್ತಾರೆ ಓನರ್ಗೆ. ಓನರ್ ಹೇಳೋದು ಇಲ್ಲ ಅದು ಹಸಿಮೆಣಸಿನಕಾಯಿ ಅಂತ. ಅದಕ್ಕೆ ಗ್ರಾಹಕ ಹೇಳ್ತಾರೆ ಹಸಿಮೆಣಸಿನಕಾಯಿಗೆ ಏನು ಕಣ್ಣಿರುತ್ತಾ ಅಂತ. ಅಂದ್ರೆ ಆ ಹಲ್ಲಿ ಬಿದ್ದಿದೆ ಆ ಹಿಟ್ಟಿಗೆ, ಆ ಹಿಟ್ಟನ್ನೇ ಕಲಸಿ ಅದನ್ನೇ ವಡೆ ಮಾಡಿ ಕರೆದು ಕೊಡ್ತಾರೆ. ಅಂದ್ರೆ ಎಲ್ಲಿ ತನಕ ಬಂದಿದೆ ಅಂತ. ಅಂದ್ರೆ ಬರೀ ಬಿಸ್ನೆಸ್ ಓಕೆ ಎಲ್ಲರೂ ಕೂಡ ದುಡ್ಡಿಗೋಸ್ಕರನೇ ಮಾಡೋದು. ಆದ್ರೆ ಇಷ್ಟರ ಮಟ್ಟಿಗೆ ದುಡ್ಡಿಗೋಸ್ಕರ ಈ ರೀತಿ ಕಳಪೆ ಮಟ್ಟದ ಆಹಾರವನ್ನ ನೀಡ್ತಾ ಇದ್ದಾರೆ ಜನರಿಗೆ. ನಿಜಕ್ಕೂ ಕೂಡ ಇದು ವಿಪರ್ಯಾಸ. ತೆರೆ ಮೇಲೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ವಡೆಯಲ್ಲಿ ಹಲ್ಲಿ ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಇದು ಚಿಕ್ಕಮಗಳೂರಲ್ಲಿ ಆಗಿರುವಂತಹ ಘಟನೆ. ಈ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಎಸ್, ನಮ್ಮ ಜೊತೆ ದೀಪಾ ಅವರಿದ್ದಾರೆ. ಎಸ್ ದೀಪಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮೇಡಮ್, ನಮಸ್ತೆ. ಹೇಳಿ ಮೇಡಮ್, ಈಗ QR ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ, ಏನ್ ಹೇಳ್ತೀರಾ? ಹಾಗೆ ಈ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನನ್ನ ಪ್ರಕಾರ ಇದು ಒಂದು ಒಳ್ಳೆ ಸ್ಟೆಪ್ಪೇ. ಆಕ್ಚುಲಿ ಗೌರ್ಮೆಂಟ್ ತರ್ತಿರೋದು QR ಸಿಸ್ಟಮ್ ತರೋದು ಒಳ್ಳೇದೇ. ಬಟ್ ನಾನು ಹೇಳೋದು ಏನು ಬಯಸ್ತೀನಿ ಅಂದ್ರೆ, ಅದು ಒಂದು ಆಕ್ಷನ್ ಬೇಸ್ಡ್ ಆಗಿರ್ಬೇಕು. ಅಂದ್ರೆ ಟೈಮ್ ಬೌಂಡ್ ಆಕ್ಷನ್ ಬೇಸ್ಡ್ ಆಗಿರ್ಬೇಕು. ಅಂದ್ರೆ QR ಕೋಡ್ ತಂದ್ರೆ ಇದು ಎಲ್ಲ ಆಯ್ತು ಅಂತ ಅಲ್ಲ. QR ಕೋಡ್ ತಂದ್ಮೇಲೆ ಅದ್ರ ಆಕ್ಷನ್ ಏನ್ ತಗೊಳ್ತೀವಿ, ಯಾವ ಲಿಮಿಟ್ ಟೈಮ್ ಅಲ್ಲಿ ನಾವ್ ಇದನ್ನ ಆಕ್ಷನ್ ತರ್ತೀವಿ ಮತ್ತೆ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಬೇಕು. ಗೌರ್ಮೆಂಟ್ QR ಕೋಡ್ ತಂದಿದ್ದು ಒಳ್ಳೆ ವಿಷಯ, ನಾನು ಅದಕ್ಕೆ ಒಪ್ಪುತ್ತೇನೆ. ಯಾಕಂದ್ರೆ ಅದು ಬರೀ ಅದ್ ಮಾತ್ರ ಆಗಿರಬಾರ್ದು. ಅಂದ್ರೆ ನಾವು ಫೀಡ್ಬ್ಯಾಕ್ ತಗೊಬೇಕು, ಕಸ್ಟಮರ್ ಫೀಡ್ಬ್ಯಾಕ್ ತಗೊಬೇಕು. ಅದಕ್ಕೆ ಏನ್ ಆಕ್ಷನ್ ತಗೊಳ್ತೀವಿ ನಾವು, ಗೌರ್ಮೆಂಟ್ ಆಗ್ಲಿ ಮತ್ತೆ ವ್ಯಾಪಾರಸ್ಥರು ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಆಕ್ಷನ್ಗೆ ತರಬೇಕು. ಅದೊಂದು ಇದಕ್ಕೆ ಅಂತ ಹೇಳಿ ನಾನೊಂದು ಗಾದೆ ಹೇಳ ಬಯಸ್ತೇನೆ. ಮೊದ್ಲು ಇನ್ನ ನನ್ನ ಪಾಯಿಂಟ್ ಹೇಳೋಕಿನ್ನ ಮುಂಚಿತವಾಗಿ, ಆಹಾರ ಅನ್ನೋದು ವ್ಯಾಪಾರ, ಗೊತ್ತು, ಆಹಾರವನ್ನ ವ್ಯಾಪಾರವಾಗಿ ಮಾಡ್ತೀವಿ ನಾವು ಅಲ್ವಾ? ಆದ್ರೆ ಆರೋಗ್ಯವನ್ನ ವ್ಯಾಪಾರ ಮಾಡಬಾರದು ಅನ್ನೋದು ಬಯಸ್ತೇನೆ ನಾನು, ಅದು ಹೇಳ ಬಯಸ್ತೇನೆ. ಸೊ ಆಹಾರದಿಂದನೇ ನಮಗೆ ಆರೋಗ್ಯನೂ ಇರೋದಲ್ವಾ. ನಮಗೆ ಪೋಷಕ ಆಹಾರ, ಒಳ್ಳೆ ಆಹಾರ ತಿಂದ್ರೆ ನಾವು ಪೋಷಕವಾಗಿರೋ ತರ ಗೌರ್ಮೆಂಟ್ ಜವಾಬ್ದಾರಿ ಏನಂದ್ರೆ ಒಂದು ಬಾರಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಏನು ಎತ್ತ ಅಂತ ಕಂಡುಹಿಡಿಯೋದಲ್ಲ. ಅದಕ್ಕೆ ಅಂತ ಹೇಳಿ ಒಂದು ಪದ್ಧತಿಯನ್ನ ತರಬೇಕು. ಮತ್ತೆ ಯಾವ ಟೈಮ್ ಅಲ್ಲಿ ಯಾವಾಗ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅನ್ನೋದು ಸರ್ಪ್ರೈಸ್ ಆಗಿ ಮಾಡ್ತಾನೆ ಇರ್ಬೇಕು. ಒಂದು ಬಾರಿ ವರ್ಷದಲ್ಲಿ ಒಂದ್ ಬಾರಿ ಮಾಡೋದಲ್ಲ, ಬರೀ ತಿಂಗಳಲ್ಲಿ ಇರ್ಬೇಕು, ವಾರದಲ್ಲಿ ಇರ್ಬೇಕು. ಆತರ ಒಂದೊಂದು ಪ್ರಾಸೆಸ್ ಅನ್ನ ಗೌರ್ಮೆಂಟ್ ತರಬೇಕು. ಜಾರಿಗೆ ತಂದಾಗ ವ್ಯಾಪಾರಸ್ಥರು ಆಗ್ಲಿ ಹೋಟೆಲರ್ ಆಗ್ಲಿ, ಬರೀ 5 ಸ್ಟಾರ್ ಹೋಟೆಲ್ ಅವ್ರು ಮಾತ್ರ ಅಲ್ಲ ಇದಕ್ಕೆ ಜವಾಬ್ದಾರಿಯಾಗಿರೋ, ಎಲ್ಲರೂ ಅಷ್ಟೇ. ಚಿಕ್ಕ ಅಂಗಡಿಯಿಂದ ಹಿಡ್ಕೊಂಡು ಮೆಸ್ಸಿಂದ ಹಿಡ್ಕೊಂಡು ಎಲ್ಲರೂ ಜವಾಬ್ದಾರಿ ಆಗ್ತಾರೆ. ಆವಾಗ ಅವರಿಗೆ ಒಂದು, ಮತ್ತೆ ನಾವು ಸುಮ್ನೆ ಇದು ದಾಳಿ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ವ್ಯಾಪಾರಸ್ಥರಿಗೆ ನಾವು ತೊಂದರೆ ಕೊಡೋದಕ್ಕಲ್ಲ ಹೇಳ್ತಿರೋದು. ನಾನು ಏನ್ ಬಯಸ್ತೀನಿ ಅಂದ್ರೆ, ಒಂದು ಪದ್ಧತಿ ಇದ್ರೆ ಒಂದು ಅವೇರ್ನೆಸ್ ಮಾಡ್ಬೇಕು ಗೌರ್ಮೆಂಟ್. ಅಂದ್ರೆ ಏನು ಇದರ ಇಂದಿನ ವಿಚಾರ ಏನು, ಯಾವ್ದಕ್ಕೋಸ್ಕರ ಮಾಡ್ತಿದ್ದೀವಿ, ಯಾವ ರೀತಿಗೋಸ್ಕರ ನಾವು ಮಾಡ್ತಿದ್ದೀವಿ ಇದನ್ನ. ಸುಮ್ನೆ ಏನೋ ಒಂದು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಅದಕ್ಕೆ ಯಾಕೆ ಮಾಡ್ತಿದೀವಿ ಅನ್ನೋದನ್ನ ಬಗ್ಗೆ ನಾವು ಮನುಷ್ಯರಿಗೆ, ಎಲ್ಲರಿಗೂ, ಪಬ್ಲಿಕ್ಗೂ ಅಷ್ಟೇ ನಾವು ಅದರ ಬಗ್ಗೆ ನಾವು ಎಜುಕೇಟ್ ಮಾಡ್ಬೇಕು.
ಯಾಕೆ ಮಾಡ್ತಿದೀವಿ, ಯಾವುದಕ್ಕೋಸ್ಕರ ಮಾಡ್ತಿದೀವಿ, ಮತ್ತೆ ನಮ್ಮ ಒಂದು ಆರೋಗ್ಯಕ್ಕೋಸ್ಕರ ಮಾಡ್ತಿದೀವಿ ಅನ್ನೋದ ಬಗ್ಗೆ ಫಸ್ಟ್ ನಾವು ಅದ್ರದ್ದು ಎಜುಕೇಶನ್ ಮಾಡಿದ್ರೆ ಮಾತ್ರ ನಮ್ಮ ತಿನ್ನೋ ಕಸ್ಟಮರ್ ಪ್ಲೇಟಿಗೆ ಬಂದ ಊಟ ತಿನ್ನುವಾಗ ಅವರಿಗೆ ಅರ್ಥ ಆಗುತ್ತೆ. ನಾವು ಕ್ವಶನ್ ಮಾಡ್ಬೇಕು, ನಮ್ಮ ಗ್ರಾಹಕರು ಕ್ವಶನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನಮ್ಮ ವ್ಯಾಪಾರಸ್ಥರಿಗೂ ಗೊತ್ತಾಗ್ಬೇಕು, ಇಬ್ಬರಿಗೂ ಅರ್ಥ ಆಗ್ಬೇಕು. ಮತ್ತೆ ಗೌರ್ಮೆಂಟ್ ಅದನ್ನ ಪಾಲಿಸಬೇಕು. ಸೊ ಇದು ಗೌರ್ಮೆಂಟ್ ಜವಾಬ್ದಾರಿ, ಇದು ನಾನು ಹೇಳ ಬಯಸ್ತೇನೆ. ಬರೀ ಒಂದು ಕೋಡ್ ತಂದು ಮಾತಾಡೋದಲ್ಲ. ಆಮೇಲೆ ಇವಾಗ ಅವರು ಪೊಲಿಟಿಕ್ಸ್ ಗೋಸ್ಕರ ಮಾಡೋ ವಿಷಯ ಆಗಬಾರದು. ಯಾಕಂದ್ರೆ ಇದೆಲ್ಲ ನಿಮಗೂ ನಮಗೂ ಎಲ್ಲರಿಗೂ ಸೇರಿದ್ದು ವಿಷಯ ಇದು. ಮತ್ತೆ ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ಇದರಲ್ಲಿ ನನಗೆ ತುಂಬಾ ಒಂದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮಗೂ ನಮಗೂ ಎಲ್ಲರೂ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ಪ್ರಿಯಾಂಬಲ್ ಅನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದೆ. ಫುಡ್, ಕ್ಲೋತ್, ಶೆಲ್ಟರ್, ಜಸ್ಟಿಸ್, ಈಕ್ವಾಲಿಟಿ ಅಂತ ಹೇಳ್ತೀವಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದರಲ್ಲಿ ಫುಡ್ ಬರುತ್ತೆ, ಅದೇ ಫುಡ್ ಈಕ್ವಾಲಿಟಿನೂ ಬರುತ್ತೆ ಅಲ್ವಾ. ಫ್ರೀಡಮ್ ಫಾರ್ ಫುಡ್ ಆಲ್ಸೋ ಕಮ್ಸ್. ಸೊ ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಇದು ಬರೀ ಒಂದು ಪೊಲಿಟಿಕ್ಸ್ ಮಾತ್ರ ಹಾಗೆ ಹಿಡಬಾರದು. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಲೈಫ್ ಬಗ್ಗೆ, ಲೈಫ್ ಮೇಲೆ ಅವರು ಪೊಲಿಟಿಕ್ಸ್ ಮಾಡಬಾರದು. ಸೊ ಇದೊಂದು ಬರೀ ಒಂದು ತೋರ್ಸ್ಕೊಳ್ಳೋದಕ್ಕೋಸ್ಕರ ಮಾಡಿದೀರಾ, ಸೀರಿಯಸ್ ಆಗಿ ತಗೊಂಡು ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಜವಾಬ್ದಾರಿ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಅಂದ್ರೆ ಬರೀ ಫುಡ್ ಕಳ್ತೋಗಿರೋ ಫುಡ್ ಮಾತ್ರ ತಂದು ಅದನ್ನ ಟೆಸ್ಟ್ ಮಾಡೋದ್ ಲ್ಯಾಬ್ ಕೊಡೋದಲ್ಲ. ನನಗೆ ಗೊತ್ತು, 2400 ಸ್ಯಾಂಪಲ್ಸ್ ತಗೊಂಡಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. ತಗೊಂಡು ಅದಕ್ಕೆ ಲ್ಯಾಬ್ ಕೊಟ್ಟಿದ್ದಾರೆ. 2400 ಕೊಟ್ರೆ ಸಾಕಾಗಲ್ಲ. ಅದಾದ್ಮೇಲೆ ಫೀಡ್ಬ್ಯಾಕ್ ಏನು, ಅದ್ರದ್ದು ಬರೀ ಫುಡ್ ಮಾತ್ರ ಅಲ್ಲ. ಮತ್ತೆ ಇಲ್ಲಿ ಹೇಳಿರೋ ಬಯಸುತ್ತೇನೆ, ಬರೀ ಸೋಡಾ ಮತ್ತೆ ಕಲರ್ ಮಾತ್ರ ಅಲ್ಲ ಪ್ರಾಬ್ಲಮ್. ಫುಡ್ಗೆ ಪ್ರಾಬ್ಲಮ್ ಬೇರೆ ತರನೂ ಇದೆ. ಪಾಯಿಂಟ್ಸ್ ಏನಂದ್ರೆ ಹೈಜೀನ್ ನೋಡ್ಬೇಕು, ಅಲ್ಲಿ ಸ್ವಚ್ಛತೆ ಇದೆ ನೋಡ್ಬೇಕು, ಅಲ್ಲಿ ತುಂಬಾ ಬೇರೆ ವಿಷಯಗಳಿದೆ. ಬರೀ ಸೋಡಾ ಮತ್ತೆ ಕಲರ್ ಮಾತ್ರ ಪ್ರಾಬ್ಲಮ್ ಫುಡ್ಗೆ ಅಂತ ಹೇಳಿ ನಮ್ಮ ಗವರ್ಮೆಂಟ್ ಹೇಳೋದಲ್ಲ. ಬೇರೆ ವಿಷಯಗಳು ಇದೆ. ಹೋಟೆಲ್ ಇಂಡಸ್ಟ್ರಿ ಆಗಲಿ, ಊಟ ಮಾಡ್ತಿರೋ ಮೆಸ್ ಆಗಲಿ, ಇಲ್ಲ ಬೇರೆ ವ್ಯಾಪಾರಸ್ಥರಾಗಲಿ, ಅವ್ರಿಗೆಲ್ಲ ಗೈಡ್ ಲೈನ್ಸ್ ಹಾಕಬೇಕು. ಬರೀ ಫುಡ್ ಮಾತ್ರ, ಸೋಡಾ ಮಾತ್ರ ಅಲ್ಲ ನಮ್ಮ ಗೈಡ್ ಲೈನ್ಸ್ ಆಗಿರಬೇಕು. ಯಾಕಂದ್ರೆ ನಾವು ಹೈಜೀನ್ ಬಗ್ಗೆನೂ ಮಾತಾಡಬೇಕು, ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡಬೇಕು, ಯಾವ ಲಿಮಿಟ್ ಅಲ್ಲಿ ನಾವು ಫುಡ್ ಅನ್ನ ಯೂಸ್ ಮಾಡಬೇಕು, ಯಾವ ಪದ್ಧತಿಯಲ್ಲಿ ನಾವು ಅದನ್ನ ಅಳವಡಿಸ್ಕೊಬೇಕು, ಯಾವ ಟೆಂಪರೇಚರ್ ಅಲ್ಲಿ ಅಳವಡಿಸಬೇಕು, ಇಂಥದ್ದೆಲ್ಲ ತುಂಬಾ ವಿಷಯಗಳಿವೆ ಫುಡ್ ಸೇಫ್ಟಿ ಅನ್ನೋ ವಿಷಯ ಬಂದಾಗ. ಸೊ ಇದನ್ನೆಲ್ಲ ಹೇಳ ಬಯಸ್ತೇನೆ. ಎಸ್ ಸರ್, ಎಸ್ ಮೇಡಮ್, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಹಾಗೆ ರಂಗಸ್ವಾಮಿ ಸರ್, ಈಗ ಈ QR ಕೋಡ್ ವ್ಯವಸ್ಥೆ ಏನಿದೆ, ಇದು ಸ್ಟ್ರೀಟ್ ಫುಡ್ಗಳ ಮೇಲೂ ಅಥವಾ ಆ ಗಾಡಿಗಳಲ್ಲೂ ಹಾಕ್ತಾರ? ನಿಮ್ಗೆ ಏನಾದ್ರು ಇನ್ಸ್ಟ್ರಕ್ಷನ್ ಬಂದಿದೆಯಾ? ಇಲ್ಲ, ಇವಾಗ ಇದು ನೋಡಿ, ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾ ಸಂತೋಷ. ಯಾಕೆಂದ್ರೆ ಹೋಟ್ಲಿಗೊಂಥರ, ಬೀದಿ ಬದಿ ವ್ಯಾಪಾರಿಗೊಂಥರ, ಯಾರು ತಪ್ಪು ಮಾಡಿದ್ರು ತಪ್ಪು. ಆರೋಗ್ಯ ಒಂದು ಎಲ್ಲ ಗ್ರಾಹಕರು ಒಳ್ಳೇದಾಗಬೇಕು. ಇದು QR ಕೋಡ್ ನಂಬರ್ ಹಾಕ್ಲಿ, ಸ್ಟ್ರೀಟ್ ವೆಂಡರ್ ಹಾಕಿದ್ರೆ ತಪ್ಪೇನಿಲ್ಲ. ಅದಕ್ಕೆ ಇವಾಗ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಫುಡ್ ಝೋನ್ ಮಾಡೋಕ್ಕೆ ಸಪ್ರೇಟ್ ಆಗಿ ಅದಕ್ಕೋಸ್ಕರಲೇ ಕೆಲವು ಭಾಗದಲ್ಲಿ ಫುಡ್ ಝೋನ್ಗಳು ಮಾಡಿರ್ತಕ್ಕಂಥದ್ದು. QR ಕೋಡ್ ನಂಬರ್ ಹಾಕಿ, ಅದು ಅವ್ರಿಗೂ ಅಷ್ಟೇ, ನಿಮ್ಮಲ್ಲಿ ಅಲ್ಲಿ 5,000ರಿಂದ 50,000 ಫೆನಿಟಿ ಬೀಳುತ್ತೆ ಯಾವ ಫುಡ್ ಆಕ್ಟ್ ಒಳಗಡೆ ಹೋದ್ರೆ. ಯಾವುದೇ ಇವಾಗ ಮೇಡಮ್ ಹೇಳ್ತಾ ಇದ್ರು, ಕಲರು, ಸೋಡಾ ಇದೆಲ್ಲ ಇರಬಾರ್ದು. ಎನಿವನ್ ಇವಾಗ ನೋಡಿ, ಈಗ ಫುಡ್ ಮಾಡ್ತಕ್ಕಂಥ ನಮ್ಮಲ್ಲಿ ಎನಿವನ್ ಚೈನೀಸು, ನಾರ್ತ್ ಇಂಡಿಯನ್, ಸೌತ್, ಆಮೇಲೆ ಎಲ್ಲ ಇರುತ್ತೆ, ಪಾನಿಪುರಿ ಮತ್ತು ಈಗ ಫ್ರೂಟ್ ಬಂದಾಗ ಅದು ಫುಡ್ ಬರುತ್ತೆ. ಆ ಫುಲ್ ತಿನ್ನೋ ಪದಾರ್ಥಗಳಲ್ಲಿ ಹಣ್ಣು ಪದಾರ್ಥ ಅದೇನು ಅಂದ್ರು ಅದು ಫುಡ್ ಆಕ್ಟ್ ಕೆಳಗಡೆ ಬರುತ್ತೆ. ಆಮೇಲೆ ವೆಜಿಟೇಬಲ್ ಅಂದ್ರೆ ಅದು ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ವೆಜಿಟೇಬಲ್ ಫುಡ್ ಆಕ್ಟಿಗೆ ಬರಲ್ಲ, ಅದು ಸಪರೇಟ್ ಬರುತ್ತೆ. ಅದು ಕಟ್ ತಿನ್ನೋದು, ಇವು ಮಾರೋದು ಬೇರೆ, ತಿನ್ನೋದು ಬೇರೆ, ಬೇಯಿಸ್ಕೊಂಡು ತಿನ್ನೋದು ಬೇರೆ. ಇದು ಫುಡ್ ಆಕ್ಟಿಗೆ ಬರುತ್ತೆ. ಇದು ವೆಜಿಟೇಬಲ್ ಮಾರೋದು ಬೇರೆ. ಉದಾಹರಣೆ ಯಾಕೆ ಹೇಳ್ತೀನಿ, ಇವಾಗ ಅದು ಇಲ್ಲಿ ವೆಜಿಟೇಬಲ್ ಬಂದಾಗ ಈ ದೊಡ್ಡ ಶೋರೂಮ್ ಅಲ್ಲಿ ಫ್ರೆಶ್ ತರಕಾರಿ ಅಂತ ಹಾಕಿರ್ತಾರೆ. ಅಲ್ಲಿ ನೀವು ಸ್ವಲ್ಪ ವೆರಿಫೈ ಮಾಡ್ಬೇಕು. ಅಲ್ಲಿ ಮಿಕ್ಕಿರೋದು ಹಿಂದಗಡೆ ಒಂದು ಗೋಡನ್ ಮಾಡಿರ್ತಾರೆ, ಒಂದು AC ತರ, ಒಂದು ಫ್ರಿಡ್ಜ್ ತರ ಮಾಡಿರ್ತಾರೆ. ಏನು ಇವತ್ತು ತರಕಾರಿ, ಹಣ್ಣು ಬೇರೆ ಬೇರೆ ನೀವು ಆ್ಯಕ್ಚುಲಿ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸುಮಾರು ಒಂದು 20 ಅಡಿ 40 ಅಡಿ ಟೆಂಟ್ ಹಾಕೊಂಡು ಅಲ್ಲಿ ಒಂದು ತರಕಾರಿ ಫ್ರೆಶ್, ಹಣ್ಣು ಫ್ರೆಶ್ ಅಂತ ಹಾಕ್ತಾರಲ್ಲ, ಫಸ್ಟ್ ಇಲ್ಲಿ ನೀವು ಹೋಗಿ ಪರಿಶೀಲನೆ ಮಾಡ್ಬೇಕು. ಅಲ್ಲಿ ಅವರು ಏನ್ ಮಾಡ್ತಾರೆ, ಕಮ್ಮಿ ದರ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅಲ್ಲಿ ಕಮ್ಮಿ ದರ ಕೊಡಲ್ಲ. ಹಣ್ಣು ಯಾವತ್ ಕಮ್ಮಿ ದರದಲ್ಲಿ ಬಂದಿರುತ್ತೆ ಅಲ್ಲಿ ಓಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನ ನಾವು ಎಷ್ಟೋ ಸರಿ ಕಣ್ಣಾರ ನೋಡಿರ್ತಕ್ಕಂಥದ್ದು. ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಸಪ್ರೇಟ್ ಒಂದು ಗೋಡನ್ ಇಟ್ಟಿರ್ತಾರೆ. ಉದಾಹರಣೆ ನಾನು ಬೀಮ್ಸ್ ಒಂದು 100 ರೂಪಾಯಿ ಕೆಜಿ ಆಗಿರುತ್ತೆ, ಇಲ್ಲಿ ಒಂದು 50-60 ರೂಪಾಯಿ ಆಗಿರ್ತಾರೆ. ಆ ಬೀಮ್ಸ್ ಅನ್ನ ಒಂದು ಶೋರೂಮ್ ಅಲ್ಲಿ ಇಟ್ಟಿರ್ತಾರೆ, ಪ್ಯಾಕ್ ಮಾಡಿ ಕ್ಲೀನ್ ಆಗಿ, ಅದಕ್ಕೆ ಕೊಳತೋಗ್ಬಾರ್ದು ಅಂತ. ಇಂಥವನ್ನ
ಚಿಕ್ಕನ್ನವನ್ನ ಪತ್ತೆ ಹಚ್ಬೇಕು ಸರ್ಕಾರ. ಹೌದು. ಆಮೇಲೆ ಆಪಲ್ ಆಗಿರ್ಬೋದು, ಈ ಉದಾಹರಣೆ ಇವಾಗ ನೋಡಿ ಗೌರಿ ಹಬ್ಬ ಬಂತು. ಈ ಗೌರಿ ಹಬ್ಬ ಬಂದ್ಮೇಲೆ ವೈಟ್ ಆಪಲ್ ಬರುತ್ತೆ, ಕೆಮಿಕಲ್ ಕಲರ್ ಅಫೆಕ್ಟ್ ಮಾಡಿರ್ತಾರೆ. ಇವೆಲ್ಲ ಒಂದು ಗೋಡಲ್ಲಿ AC ರೂಮ್ ಅಲ್ಲಿ ವಾಟರ್ ಮೆಲನ್ಗೆ ಶುಗರ್. ಹೌದು. ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ತರ ಆಹಾರ ಪದಾರ್ಥನು ಸುಮ್ಮನೆ ನಾಮಕಸ್ತ ಆಗಬಾರ್ದು. ಸರ್ಕಾರ ಮತ್ತು ಅದರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ನಮ್ಮ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇದನ್ನ ವೆರಿಫೈ ಮಾಡ್ಬೇಕು ಫುಲ್ ಕಂಪ್ಲೀಟ್ ಆಗಿ. ಒಂದ್ಸರಿ 2 ಸರಿ ನೋಡು, 3ನೇ ಸರಿ ಸೀಜ್ ಮಾಡ್ಬೇಕು, ಲಾಕ್ ಮಾಡ್ಬೇಕು. ಯಾಕೆಂದ್ರೆ ಇವತ್ತು ಯಾರಿಗೇ ಆಗ್ಲಿ ಕ್ಯಾನ್ಸರ್ ಬಂದಾಗ ಅವನು 5 ಲಕ್ಷ 10 ಲಕ್ಷ 15 ಲಕ್ಷವರೆಗೂ ಖರ್ಚು ಮಾಡ್ಬೇಕಾಗತ್ತೆ. ಬಡವನಾಗ್ಲಿ ಶ್ರೀಮಂತರ ಏನೋ ಮಾಡ್ತಾರೆ, ಬಡವರು ಎಲ್ಲಾಗತ್ತೆ ಏನೋ ಆಹಾರ ಪದಾರ್ಥ ತಿಂತಾರೆ. ಇವಾಗ ನೋಡಿ ನೀವೇ ತೋರಿಸಿದ್ರಿ ಅಲ್ಲಿ ಎಷ್ಟು ವಿಷಕರವಾಗಿರ್ತಕ್ಕಂಥದ್ದು ನೋಡಿ. ಅಲ್ಲಿ ಒಂದು ಫಿಶ್ ಇದು ಮೂಳೆದು ಇರ್ತಕ್ಕಂಥದ್ದು. ಇವಾಗ ಚಿಕನ್ನು ಮಿನಿಮಮ್ ಆವಾಗ ಫ್ರೆಶ್ ಕೊಡ್ತಕ್ಕಂಥದ್ದು. ಇವ್ರು ಏನ್ ಮಾಡ್ತಾರೆ, ಈ KFC ಆಗಿರ್ಬೋದು ಮತ್ತು ಈ ದೊಡ್ಡ ಚಿಕನ್ ಮಾಡ್ತಾರಲ್ಲ, ಆ ಚಿಕನ್ಗಳು ನೋಡಿ ಲಾಟ್ ಗಟ್ಲೆ ತಂದು ಅವರು 50 kg 100 kg ತಂದು ಸ್ಟಕ್ ಮಾಡಿ ಇಡ್ತಾರೆ. ಇದೆಲ್ಲ ವೆರಿಫೈ ಮಾಡ್ಬೇಕು ಸರ್ಕಾರ ಮತ್ತು ಆರೋಗ್ಯ ಇಲಾಖೆನೂ ಅಷ್ಟೇ. ಇದು ಬಹಳ ನಿಗದಿ ವಹಿಸಬೇಕು ಮತ್ತು ನಿಗದಿ ವಹಿಸಿ QR ಕೋಡ್ ನಂಬರು ಬೀದಿ ಬದಿ ವ್ಯಾಪಾರಿಗೂ ಹಾಕ್ಬೇಕು ಮತ್ತು ಇವ್ರಿಗೂ ಹಾಕ್ಬೇಕು. ಯಾರಿಗೆ? ನಮ್ಮ ಹೋಟೆಲರು ಹಾಕ್ಬೇಕು. ನಾವು ನಮ್ಮರೆಲ್ಲ 5 kg 2 kg 3 kg ಫ್ರೆಶ್ ಮಾಡ್ಕೊಡ್ತೀವಿ ಮುಂದೆಲೆ. ನಾವೆಲ್ಲ ಮನೆಯಲ್ಲಿ ನೋಡ್ತೀವಿ, ನಾವು ಏನು 50 kg 20 kg ತಂದು ಮಾರೋದಿಲ್ಲ. ಅಮ್ಮಮ್ಮ ಅಂದ್ರೆ 5 kg ಅಷ್ಟೇ. ಅದರಲ್ಲಿ ಇವರು ಲಾಟ್ ಗಡ್ಲೆ ತಂದು ನೋಡಿ, ನಿಮ್ ಚಾನಲೇ ನೋಡಿ ಎಷ್ಟು 50 kg 60 kg 70 kg ಲಾಟ್ ಗಡ್ಲೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಆ ತರ ಎಲ್ಲ ಐಸ್ ಆಗಿ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಆ ಕೆಮಿಕಲ್ ಎಲ್ಲ ಹೇಳೋದು ಹುಳುಗಳು ಸ್ಟಾರ್ಟ್ ಆಗುತ್ತೆ. ಇದು QR ಕೋಡ್ ನಂಬರ್ ಬಳಸೋದು ತುಂಬಾ ಒಳ್ಳೇದು. ನಾನು ಇನ್ನೂ ಒಂದು ನನ್ನ ಕಡೆಯಿಂದ ನಾವು ಇವಾಗ FSSAI ವತಿಯಿಂದ ಸರ್ಟಿಫಿಕೇಟ್ ಅನ್ನು ನಾವು ಈಗಾಗಲೇ ಕೆಲವು ಸಣ್ಣ ಹೋಟೆಲ್ಗಳಿಗೂ ತರಬೇತಿ ನೀಡಿ ಡೆಲ್ಲಿಯಿಂದ ಅದ್ರ ಬಗ್ಗೆನೂ ತರಬೇತಿಯನ್ನು ಕೊಟ್ಟಿದ್ದೀವಿ. ಇವಾಗ ಮುಂಚೆ ಒಂದು 3-4 ತಿಂಗಳಿಂದ ನಾನೇ ಒಂದು 4-5 ಕಡೆ ಈ ಚಿಕ್ಕ ಹೋಟೆಲ್ಗಳು ಅಂದ್ರೆ ಒಂದು ಡೋರ್ ಸೆಟ್ ಇಟ್ಕೊಂಡು ಅಂತರಿಗೆ ಒಂದು ತರಬೇತಿಯನ್ನು ಸಹಿತ ನೀಡಿದ್ವಿ ನಾವು. ಯಾವ ರೀತಿ ಆಹಾರ ಪದಾರ್ಥವನ್ನ ಮಾಡಬೇಕು, ಯಾವ ರೀತಿಯನ್ನು ಸ್ವಚ್ಛತೆ ಇಟ್ಕೋಬೇಕು, ನಿಮ್ಗೆ ಏನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೋಟೆಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸಗಾರ ಸಿಗಲ್ಲ. ಹೋಟೆಲ್ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಎಲ್ಲ ಕೆಲಸಗಾರ ಸಿಗದಲ್ಲಿ ಕ್ಲೀನೆಸ್ ಇಲ್ಲ ಒಳಗಡೆ. ಇದು ತಿಳ್ಕೋಬೇಕಾಗತ್ತೆ. ಇವತ್ತು ಅವನು 15,000 18,000 20,000 ಸಂಬಳ ಕೊಡಬೇಕು, ಇಲ್ಲಿ ಬಿಸ್ನೆಸ್ ಆಗೋದಿಲ್ಲ. ಅವನೇನ್ ಮಾಡ್ತಾನೆ 15,000 ಸಂಬಳ ಇವತ್ತು ರೇಟ್ ಏನ್ ಬರುತ್ತೆ ಬಿಟ್ಟು ಹೋಗ್ಬಿಡ್ತಾನ ಅವನು. ಅದರಿಂದ ಕ್ಲೀನೆಸ್ ಇಲ್ಲ. ಕೆಲವು ಹೋಟ್ಲಲ್ಲಿ ಮೇಡಮ್ ಹೇಳ್ತಾ ಇದ್ರು ಅವಾಗ್ಲೇ, ಹೋಟೆಲ್ ಸ್ವಚ್ಛತಾ ಇಲ್ಲ, ಜಿರುಬುಗಳಾಗ್ಲಿ ಹಲ್ಲಿಗಳಾಗ್ಲಿ ಬೇರೆ ಆಗ್ಲಿ ಅದನ್ನ ಹೋಟೆಲ್ ಈ ಸಣ್ಣ ಹೋಟೆಲ್ಗಳಾಗಿರ್ಬೋದು ಮತ್ತು ಮೀಡಿಯಂ ಹೋಟೆಲ್ಗಳು ಇವತ್ತು ಕೆಲಸ ಸಿಗ್ತಾ ಇಲ್ಲ. ದೊಡ್ಡ ಹೋಟೆಲ್ ಬರ್ತಾಗ ಎಲ್ಲ ಬಿಹಾರಿ ರಾಜಸ್ಥಾನ ಎಲ್ಲ ಎಜುಕೇಶನ್ ಮಾಡ್ಕೊಂಡ್ ಬರ್ತಕ್ಕಂಥ ಹುಡುಗ ಟ್ರೈನಿಂಗ್ ಮಾಡಿ ದೊಡ್ಡ ಹೋಟೆಲ್ ಟ್ರೈನಿಂಗ್ ಬರ್ತಾರೆ. ಅಲ್ಲಿ ಚಿಫ್ ಅಂತ ಇರ್ತಾರೆ, ಅವ್ರು 1.5 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗರ್ನ ನೆಪಾಲಿಸ್ ಬಿಹಾರ್ ರಾಜಸ್ಥಾನ ಎಲ್ಲ ಹೋಟೆಲ್ಗೆಲ್ಲ ಎಜುಕೇಶನ್ ಮಾಡ್ಕೊಂಡು ಬಂದು ಅಲ್ಲಿ ಕೆಲಸ ಮಾಡುವಂತ ಹೋಟೆಲ್ಗಳು. ಅವ್ರಿಗೆ ಆಹಾರ ಬಗ್ಗೆ ಗೊತ್ತಿಲ್ಲ, ಸರ್ಟಿಫಿಕೇಟ್ ಅಲ್ಲಿ ಬಂದು ಏನೋ ಒಂದು ಮಾಡಬೇಕು, ಸಂಬಳ ತಗೋಬೇಕು. ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಫುಡ್ ಸೇಫ್ಟಿಗಾಗಿ ಸರ್ಕಾರ QR ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ನಮ್ಗೆಲ್ಲರಿಗೂ ಕೂಡ KFC ಗೊತ್ತೇ ಇರುತ್ತೆ, ಅಂದ್ರೆ ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ ಇದು, ಎಸ್ಪೆಷಲಿ ಚಿಕನ್ ವಿಷಯ ಅಂತ ಬಂದ್ರೆ. ಮೊನ್ನೆ 15ನೇ ತಾರೀಕು ಒಂದು ಘಟನೆ ಆಗುತ್ತೆ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಒಂದು KFC ಔಟ್ಲೆಟ್ ಇರುತ್ತೆ. ಅದರಿಂದ ಒಬ್ರು ಆರ್ಡರ್ ಮಾಡಿರ್ತಾರೆ, ಚಿಕನ್ನ ಆರ್ಡರ್ ಮಾಡಿರ್ತಾರೆ. ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿತ್ತು ಆ ಆರ್ಡರ್ ಮಾಡಿರುವಂಥ ಚಿಕನ್ ಅಂತ. ಕಂಪ್ಲೀಟ್ ಆಗಿ ಕೊಳೆತು ವಾಸನೆ ಹೊಡಿತಾ ಇತ್ತು. ಅದು ಹೆಂಗೆ ಅವರು ಪ್ಯಾಕ್ ಮಾಡಿ ಕಳಿಸಿದ್ರು ನಿಜಕ್ಕೂ ಗೊತ್ತಿಲ್ಲ. ಇದನ್ನ ಓಪನ್ ಮಾಡಿದಾಗ ಈ ರೀತಿ ಸ್ಥಿತಿಯಲ್ಲಿ ಇರುತ್ತೆ. ತಕ್ಷಣವೇ ಅವರು ಇದನ್ನ ಕಂಪ್ಲೇಂಟ್ ಮಾಡ್ತಾರೆ. ಆಗ ಅಧಿಕಾರಿಗಳು ಆ ಸೇಮ್ ಔಟ್ಲೆಟ್ ಮೇಲೆ ಹೋಗಿ ದಾಳಿ ಮಾಡಿದಾಗ ಕಿಚನ್ನಲ್ಲಿ ಕೊಳ್ತೋಗಿರುವಂತಹ ಮಾಂಸ ಕೂಡ ಪತ್ತೆಯಾಗಿದೆ. ಅಂದ್ರೆ KFC ಅಂತ ಬಂದ್ರೆ ಇದು ಮೊದಲನೇ ಬಾರಿ ಅಲ್ಲ, ನಾವು ಬೆಂಗಳೂರಲ್ಲೂ ಸಾಕಷ್ಟು ಬಾರಿ ಈ ರೀತಿ ಘಟನೆ ನೋಡಿದ್ವಿ. ಆರ್ಡರ್ ಮಾಡಿರ್ತಾರೆ ಅಥವಾ ಔಟ್ಲೆಟ್ಗೆ ಅಲ್ಲೇ ಆ ಡೈನಿನ್ಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿ ಕೊಳ್ತೋಗಿರುವಂತಹ ಮಾಂಸ ಅಥವಾ ಹುಳ ಸಿಕ್ಕಿರೋದು KFC ಚಿಕನ್ ನಲ್ಲಿ ಎಲ್ಲವನ್ನೂ ಕೂಡ ನಾವು ಗಮನಿಸಿದೀವಿ. ಪದೇ ಈ ರೀತಿ ಘಟನೆ ಅದು ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ ಕಡೆಯಿಂದ ಆಗ್ತಾ ಇದೆ. ಆದ್ರೆ ಈ ರೀತಿ ಓಕೆ ಸಿಕ್ಕಾಕೊಂಡ್ರು ಅಥವಾ ಕೊಳ್ತೋಗಿರೋ ಮಾಂಸ ಎಲ್ಲ ಸಿಕ್ತು, ಓಕೆ. ಬಟ್ ನೆಕ್ಸ್ಟ್ ಸ್ಟೆಪ್ ಅವ್ರು ಏನ್ ತಗೊಂಡ್ರು, ನೋಟಿಸ್ ಕೊಟ್ರಾ ಅಥವಾ ಈ ರೀತಿ ರಿಪೀಟೆಡ್ಲಿ ಆದಾಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮೇ ಬಿ ಅವ್ರಿಗೆ ಒಂದು ಭಯ ಬರುತ್ತೆ, ಬೇರೆ ಔಟ್ಲೆಟ್ಸ್ಗಳಿಗೂ ಕೂಡ ಭಯ ಬರುತ್ತೆ, ಬೇರೆ ಬ್ರ್ಯಾಂಡ್ಗಳಿಗೂ ಕೂಡ ಭಯ ಬರುತ್ತೆ. ಬಟ್ ಅದು ಆಗ್ತಾ ಇಲ್ವಾ? ಯಾಕಂದ್ರೆ ಮತ್ತೆ ಇಷ್ಟೊಂದು ನೆಗ್ಲಿಜೆನ್ಸ್ KFC ಕಡೆಯಿಂದ ಯಾಕೆ? ಎಸ್ಪೆಷಲಿ KFC ಅಂತ ಅಂದ್ರೆ ಮಕ್ಕಳು ಹೆಚ್ಚಾಗಿ ಇಷ್ಟಪಡುವಂತ ಒಂದು ಬ್ರ್ಯಾಂಡ್. ಯಾಕಂದ್ರೆ ಜಾಸ್ತಿ ಖಾರ ಏನು ಇರೋದಿಲ್ಲ, ಕ್ರಿಸ್ಪಿ ಆಗಿರುತ್ತೆ ಅಂತ ಮಕ್ಕಳೆಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಆದ್ರೆ KFC ಎಲ್ಲೋ ಒಂದ್ ಕಡೆ
ತನ್ನ ಗುಣಮಟ್ಟವನ್ನ ಮೇಂಟೈನ್ ಮಾಡ್ತಾ ಇಲ್ಲ, ಇಷ್ಟೊಂದು ನೆಗ್ಲಿಜೆನ್ಸ್ ತೋರ್ತಾ ಇದೆ ಗ್ರಾಹಕರ ವಿಚಾರದಲ್ಲಿ. ನಿಜಕ್ಕೂ ಕೂಡ ಇದು ವಿಪರ್ಯಾಸ. ಎಸ್, ಒಬ್ರು ಕಾಲರ್ ಇದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ. ರಾಜಾ ಸಾಬ್ ಅಂತ ಹಾವೇರಿಯಿಂದ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಈ ಒಂದು ದಾಳಿಯಲ್ಲಿ ಈ ರೀತಿ ಎಲ್ಲ ಕೊಳ್ತು ಹೋಗಿರೋ ಮಾಂಸ ಎಲ್ಲ ಪತ್ತೆ ಆಗ್ತಾ ಇದೆ, ಅದು ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹಾಗೆ ಸರ್ಕಾರ ಒಂದು QR ಕೋಡ್ ಕೂಡ ಜಾರಿಗೆ ತರ್ತಾ ಇದೆ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಈಗ ಆಹಾರ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಅಥವಾ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಲಿ ಎಷ್ಟು ಸಾರಿ ಹೋಗಿ ಈ ಹೋಟೆಲ್ಗಳನ್ನ ಈ ಟೈಪ್ ಚೆಕ್ ಮಾಡಬಹುದು. ಈಗ ಒಂದು ಸರಿ ಮಾಡ್ತೀರಾ, ನೀವು ಮತ್ತೆ ನೆಕ್ಸ್ಟ್ ಈ ಟೈಪ್ ಮಾಡ್ಲಿಕ್ಕೆ ಬರಕ್ಕೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ. ಅದ್ರಲ್ಲಿ ಮತ್ತೆ ಅವ್ರದ್ದು ಎಲ್ಲಾ ಮೊದ್ಲಿನ ಟೈಪ್ ಹೆಂಗಿರುತ್ತೆ ಅದೇ ಟೈಪೇ ಆಗಿರುತ್ತೆ. ಈಗ ಮತ್ತೆ ಸ್ವಲ್ಪ ದಿವಸ 1 ವಾರ ಹಿಂಗ 15 ದಿವಸ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಅವರು, ಮತ್ತು ಅದೇ ಲೆಕ್ಕಕ್ಕೆ ಬರುತ್ತೆ ಅದು. ಹಾಗಾಗಿ ಇನ್ನೊಂದು ನಮಗೇನೋ ಒಂದು ವಿಚಾರ ಬಂತು ಅಂದ್ರೆ, ಎಲ್ಲಾ ಹೋಟೆಲ್ನವರು ಅವ್ರ ಕಿಚನ್ ಅನ್ನ ಟ್ರಾನ್ಸ್ಪರೆನ್ಸಿ ಅಂದ್ರೆ ಯಾವ್ದೇ ಗ್ರಾಹಕರು ಬರ್ತಾರಲ್ಲ ಅವ್ರು ಬಂದು ಅವ್ರ ಕಿಚನ್ ನೋಡ್ಬೋದು. ಬಟ್ ಅದಕ್ಕೆ ಎಂಟ್ರಿನೇ ಇರಲ್ವಲ್ಲ ಸರ್, ನಾಟ್ ಅಲೌಡ್ ಅಂತ ಹಾಕ್ಬಿಟ್ಟಿರ್ತಾರೆ. ಅದೇ ಮೇಡಮ್, ಅದೇ ಪ್ರಾಬ್ಲಮ್ ಆಗಿರೋದು. ಎಲ್ಲಾ ಕಿಚನ್ ಟ್ರಾನ್ಸ್ಪರೆನ್ಸಿ ಇಟ್ಟಿರಪ್ಪ ಅಂತಂದ್ರೆ ಅವರೇ ನಮ್ಮ ಕಿಚನ್ ಅನ್ನು ನೋಡಿ ನೀವು ಬೇಕಾದ್ರೆ ನಮ್ಮ ಹೋಟೆಲ್ ಅಲ್ಲಿ ಆಹಾರ ತಿನ್ನೋದನ್ನ ನೀವು ಚಾಯ್ಸ್ ಮಾಡಿ, ಇದು ಟ್ರಾನ್ಸ್ಪರೆನ್ಸಿ ಇದೆ ಅಂತಂದ್ರೆ ಎಲ್ಲಾ ಹೋಟೆಲ್ ಆತರ ಬಂತು ಅಂತಂದ್ರೆ ಸ್ವಚ್ಛತೆಯನ್ನು ಅವ್ರು ಡೈಲಿ ಮೇಂಟೈನ್ ಮಾಡ್ಬೇಕು. ಗ್ರಾಹಕರು ಬಂದು ನಮ್ ಕಿಚನ್ ಅನ್ನು ನೋಡಿನೇ ಇಲ್ಲಿ ಕುಳಿತುಕೋತಾರೆ, ಬರ್ತಾರೆ ಅನ್ನೋದೊಂದು ತಲೆಯಲ್ಲಿ ಬಂತ ಅಂತಂದ್ರೆ ಇದು ಒಂಥರ ಏನೋ ಸುಧಾರಣೆ ಇದು ಆಗುತ್ತೆ ಅಂತ ಆ ಟೈಪ್ ಬರ್ತಾ ಇದೆ ನಮ್ ವಿಚಾರ. ಸರ್, ಈಗ QR ಕೋಡ್ ನ ಹಾಕೋದಕ್ ಮುಂದಾಗಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? QR ಕೋಡ್ ಮಾಡ್ಬೋದು ಮೇಡಮ್. ಅದು ಆಕ್ಚುಲಿ ಅದು ಅನುಷ್ಠಾನಕ್ಕೆ ಅದು ಆ ಟೈಪ್ ಎಲ್ಲ ಕಂಪ್ಲೇಂಟ್ಗಳು ಹೋದ್ರೆ ಅವ್ರು ಮತ್ತೆ ಚೆಕ್ ಮಾಡ್ಲಿಕ್ಕೆ, ಅದನ್ನ ಆ ಗುಣಮಟ್ಟ ಸರಿಪಡಿಸ್ಲಿಕ್ಕೆ ಅದೆಲ್ಲ ಲಾಂಗ್ ಪ್ರೊಸೆಸ್ ಆಗುತ್ತೆ. ಕಿಚನ್ ನೋಡುವಂತ ಟ್ರಾನ್ಸ್ಪರೆನ್ಸಿ ಗ್ರಾಹಕರಿಗೆ ಇಟ್ರು ಅಂತಂದ್ರೆ ಸುಧಾರಣೆ ಬಹಳ ಫಾಸ್ಟ್ ಆಗುತ್ತೆ. ಎಲ್ಲರೂ ನನಗೆ ಡೈಲಿ ಬಂದು ಗ್ರಾಹಕರು ನಾವು ಈ ಕಿಚನ್ ನೋಡಿನೇ ನಮ್ ಹೋಟೆಲ್ ಬರ್ತಾರೆ ಅಂತಕ್ಕಂಥದ್ದು ಒಂದು ವಿಷಯ ಬಂತು ಅಂತಂದ್ರೆ ಸುಮಾರು ಹೋಟೆಲ್ಗಳು ಸ್ವಚ್ಛತೆಯನ್ನು ಡೈಲಿ ಕಾಪಾಡ್ತವೆ. ಸರ್, ಹಾಗಾದ್ರೆ ಈಗ ಸ್ಟ್ರೀಟ್ ಫುಡ್ಗಳೇ ಬೆಟರ್ ಅಂತ ಹೇಳ್ತೀರಾ, ಹೇಗೆ? ಏನ್ ಮೇಡಮ್? ಈ ಬೀದಿ ಬದಿ ಇರುತ್ತಲ್ವಾ ಸರ್ ಗಾಡಿಗಳು, ಅದೇ ಬೆಟರ್ ಅಂತ ಅನ್ಸುತ್ತೆ? ಅವ್ರದಂತೂ ಖಂಡಿತ ಕಾಡುತ್ತಲ್ಲ ಮೇಡಮ್. ಅವ್ರದ್ದು ಕ್ಲೀನ್ಲಿನೆಸ್ ಇದೆ ಅಂತಂದು ಎಷ್ಟೋ ಜನ ಈಗ ದೊಡ್ಡ ಹೋಟ್ಲಿಗೆ ಹೋಗೋರು ನಾವೇ ಬೀದಿ ಬದಿಯಲ್ಲೇ ನಮ್ಮ ಎದುರಿಗೆ ನಾವು ಆಹಾರನ ಹೇಗೆ ತಯಾರಿಸ್ತಾರೆ, ಗುಣಮಟ್ಟ ಹೇಗಿದೆ ಅದನ್ನ ನೋಡ್ಕೊಂಡು ನಾವು ತಿನ್ಬೋದು ಅಂತಕ್ಕಂಥದ್ರಿಂದ ನಾವು ಬೀದಿ ಬದಿ ವ್ಯಾಪಾರ ಇದೇಲಿ ತಿನ್ಲಿಕ್ಕೆ ಸುಮಾರು ಜನ ಇಷ್ಟಪಡ್ತಿದ್ದಾರೆ ಮೇಡಮ್. ಇದು ಯಾಕಂದ್ರೆ ದೊಡ್ಡ ಹೋಟ್ಲಲ್ಲಿ ಟ್ರಾನ್ಸ್ಪರೆನ್ಸಿ ಇದಲ್ಲ, ನೀವು ಹೇಳಿದ್ರಲ್ಲ ನಾಟ್ ಅಲೋನ್ ಅಂತ ಬೋರ್ಡ್ ಹಾಕಿರ್ತಾರೆ. ಅದೇ ಮೇಡಮ್ ಪ್ರಾಬ್ಲಮ್. ಅವ್ರ ಟ್ರಾನ್ಸ್ಪರೆನ್ಸಿ ನಾವು ಕೆಲವೊಂದು ಗೋವಾ ಹೋಟೆಲ್ಗಳು ಹೋಗ್ತೀವಿ, ಅವರು ನಮ್ಮಲ್ಲಿ ಈ ತರ ಫಿಶ್ ಇದೆ, ಈ ತರ ಇದೆ, ನಿಮ್ಗೆ ಯಾವ್ದು ಬೇಕು, ಇದನ್ನ ಯಾವ ಟೈಪ್ ಪ್ರಿಪೇರ್ ಮಾಡ್ಬೇಕು, ಬೇಕಾದ್ರೆ ನೀವೇ ಬಂದು ಕಿಚನ್ ಅಲ್ಲಿ ನಿಮ್ಗೆ ಸ್ಪೈಸಿ ಜಾಸ್ತಿ ಬೇಕಾ ಹಿಂಗ್ ಪ್ರಿಪೇರ್ ಮಾಡ್ರಿ ಅಂತ ನಮ್ಗೆ ಟ್ರಾನ್ಸ್ಪರೆನ್ಸಿ ಕೊಡ್ತಾರೆ. ಆ ಟೈಪ್ ಇವ್ರು ಯಾಕೆ ಎಲ್ಲಾ ಹೋಟೆಲ್ಗಳಲ್ಲಿ ಆ ಟೈಪ್ ಆ ವಿಧಾನ ಅನುಸರಿಸಬಾರ್ದು? ನೀವು ಬನ್ನಿ ನಮ್ ಕಿಚನ್ ನೋಡಿ ನಮ್ ಹೋಟೆಲಲ್ಲಿ ನೀವು ಇದನ್ನ ಮಾಡಿ ಚಾಯ್ಸ್ ಮಾಡಿ, ನಮ್ಮ ಆಹಾರ ನೋಡಿ. ಅಥವಾ ಅವ್ರಿಗೆ ಒಂದೇನೋ ಚಿಕನ್ ಮಾಡ್ತಾರೋ ಅಥವಾ ಮಟನ್ ಮಾಡ್ತಾರೋ, ನಮ್ ಮಟನ್ ಗುಣಮಟ್ಟ ನೋಡಿ ನೀವು ಆರ್ಡರ್ ಕೊಡಿ. ಆ ಟೈಪ್ ಟ್ರಾನ್ಸ್ಪರೆನ್ಸಿ ಎಲ್ಲಾ ಹೋಟೆಲ್ ಅಲ್ಲಿ ಬಂತು ಅಂತಂದ್ರೆ ಇವ್ರು ಬಂದು ಮೇಲಿನ ಮೇಲೆ ಆಹಾರ ಇಲಾಖೆದವರು ಮತ್ತೆ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬಂದು ಚೆಕ್ ಮಾಡೋ ಅವಶ್ಯಕತೆ ಪ್ರಾಬ್ಲಮ್. ಗ್ರಾಹಕರೇ ಚಾಯ್ಸ್ ಮಾಡ್ತಾರೆ ಅವಾಗ ಈ ಹೋಟೆಲ್ ಚೆನ್ನಾಗಿದಾನ, ಇವ್ರ ಕಿಚನ್ ಚೆನ್ನಾಗಿದಾನೆ ಇಲ್ಲ ಅಂತೇಳಿ. ಹೌದು, ಎಸ್, ಖಂಡಿತ ಸರ್. ಥ್ಯಾಂಕ್ ಯು ರಾಜಾ ಸಾಬ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಎಸ್, ದೀಪಾ ಮೇಡಮ್, ನಾವು ಮಾತಾಡ್ತಾ ಇದ್ವಿ KFC ಚಿಕನ್ ಬಗ್ಗೆ. ಅಂದ್ರೆ ಪದೇ KFC ಕಡೆಯಿಂದ ಈ ರೀತಿ ಆಗ್ತಾನೆ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬಯಸ್ತೀನಿ ಅಂದ್ರೆ ನಮ್ಮಲ್ಲಿ ಮೊದ್ಲೇ FSSAI ಪ್ರೊಸೀಜರ್ ಇದೆಯಲ್ಲ, ಆ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಅದು ಎಲ್ಲರಿಗೂ ತಿಳುವಳಿಕೆ ಮಾಡಿಸ್ಬೇಕು. ಅಂದ್ರೆ ಅದ್ರದ್ದು ಬಗ್ಗೆ ಏನೇನ್ FSSAI ಅಂದ್ರೆ ಏನು, ಅದ್ರಲ್ಲಿ ಏನ್ ಲಿಮಿಟೇಷನ್ಸ್ ಇದೆ, ಮತ್ತೆ ಪರ್ಮಿಸಬಲ್ ಲಿಮಿಟ್ಸ್ ಏನು, ಯಾವ ಪರ್ಮಿಟ್ ಅಲ್ಲಿ ಯಾವ ಫುಡ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ ಜಾಗ್ರತೆ ನಮ್ಮ ವ್ಯಾಪಾರಸ್ಥರ ಜೊತೆ ನಾವು ಕೂತು ಗವರ್ಮೆಂಟ್ ಅದ್ರದ್ದು ಎಜುಕೇಶನ್ ಮಾಡ್ಬೇಕು. ಎಲ್ಲಾ ವ್ಯಾಪಾರಸ್ಥರಿಗೂ ಎಲ್ಲಾ ಗೊತ್ತು ಅಂತ ನಾವು ತಿಳ್ಕೊಂಡು ಅವ್ರ ಪಾಡಿಗೆ ಬಿಡೋದಲ್ಲ ಅಂತ ಗವರ್ಮೆಂಟ್ ಅಲ್ಲಿ ಇರೋರು ಅಧಿಕಾರಿಗಳು ಅವರಿಗೆ ಹೋಗಿ ಈ ತರ ಮಾಡಬೇಕು ಅನ್ನೋದು ತಿರ್ಗಾ ಅವ್ರಿಗೆ ಗೊತ್ತಿದ್ರು ಬಿಸ್ನೆಸ್ ಮಾಡ್ತಿದಾರೋ 10 ವರ್ಷದಿಂದ ಇರ್ಬೋದು, 20 ವರ್ಷದಿಂದ ಇರ್ಬೋದು, ಎಂತದನ್ನ ಇರಲಿ, ಹೋಗಿ ತಿರ್ಗಾ ಅದನ್ನ ಚೆಕ್ ಮಾಡಿ ಅದು ಏನ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ, ಇಲ್ಲ ಅವ್ರು ಅದು ಪಾಲಿಸ್ತಿಲ್ವಾ, ಸ್ಟ್ಯಾಂಡರ್ಡ್ ಅದೇ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದ್ರ ಪ್ರಕಾರ ಹೋಗ್ತಿದಾರ, ಇಲ್ಲ ನಮ್ಮ ಗವರ್ಮೆಂಟ್ ಹಾಕಿರೋ ಪದ್ಧತಿ ಪ್ರಕಾರ ಹೋಗ್ತಿದಾರ, ಸ್ಟ್ಯಾಂಡರ್ಡ್ ಪ್ರಕಾರ ಹೋಗ್ತಿದಾರ ಅಂತ ಹೋಗಿ ನಮ್ಮ ಅಧಿಕಾರಿಗಳು ಹೋಗಿ ಚೆಕ್ ಮಾಡ್ಬೇಕು. ಆ ಮೆಕ್ಯಾನಿಸಮ್ ಅನ್ನ
ಅಡಪಡಿಸ್ಕೊಂಡು ಆಡಿಟ್ ಮಾಡಬೇಕು ಯಾವಾಗ್ಲೂ. ಸುಮ್ನೆ ಅವರಿಗೆ ಅಂತ ಬಿಟ್ಬಿಡೋದಲ್ಲ. ಅವರಿಗೆ ಅಂತ ಬಿಟ್ಟ ಸಂದರ್ಭದಲ್ಲಿ KFC ಅನ್ನೋ ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ ಆಗ್ಲಿ, ನ್ಯಾಷನಲ್ ಆರ್ಗನೈಸೇಷನ್ ರೆಸ್ಟೋರೆಂಟ್ಸ್ ಆಗ್ಲಿ ನೋಡಿ ಎಂತ ಕೆಲಸ ಮಾಡಿದೆ. ಈಗ ನೀವು ಹೇಳ್ದಂಗೆ KFC ಅನ್ನೋದು ದೊಡ್ಡ ಬ್ರ್ಯಾಂಡ್ ಅಂತ ಹೇಳಿ ನಮ್ಮ ಮಕ್ಕಳೆಲ್ಲ ಹೋಗಿ ತಿಂತಾರಲ್ವಾ, ಆಮೇಲೆ ಎಂತೆಂತ ಪ್ರಾಬ್ಲಮ್ಗಳು ಬರುತ್ತೆ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳ ಫ್ಯೂಚರ್ ಅನ್ನ ನಾವು ರಿಸ್ಕ್ ಹಾಕ್ತಿದೀವಿ ಊಟಗಳೆಲ್ಲ ಕೊಟ್ಟು ಅಲ್ವಾ. ಯಾಕೆ ನಾವು ತಿಳ್ಕೊಳ್ತೀವಿ ಒಂದು ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ ಅದು ಚೆನ್ನಾಗಿ ಸ್ಟ್ಯಾಂಡರ್ಡ್ ಪದ್ಧತಿಗಳನ್ನ ಅವರು ಫಾಲೋ ರೋಡ್ ಸೈಡ್ ಬೇಡ ಮಾಡ್ತಾರೆ. KFC ಆರ್ಡರ್ ಮಾಡಿ ಅಂತ ನಾವೇ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾರೆ, ಎಲ್ಲ ಕ್ಲೀನ್ಲಿನೆಸ್ ಇರುತ್ತೆ, ಹಂಗೆ ಹಿಂಗೆ ಅಂತ. ಏನಂದ್ರೆ ನಾವು ಆ ಪ್ರೊಸೀಜರ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಅಂದ್ರೆ ಕಿಚನ್ ಅಲ್ಲಿ ಹೈಜೀನ್ ಫಾಲೋ ಮಾಡ್ತಿದಾರಾ, ಡ್ರಿಂಕಿಂಗ್ ವಾಟರ್ ಹೈಜೀನ್ ಫಾಲೋ ಮಾಡ್ತಿದಾರಾ, ಸ್ಟೋರೇಜ್ ಕರೆಕ್ಟ್ ಆಗಿದ್ಯಾ, ಪೆಸ್ಟ್ ಕಂಟ್ರೋಲ್ ಮಾಡಿಸ್ತಿದಾರಾ, ವೇಸ್ಟ್ ಡಿಸ್ಪೋಸಲ್ ಹೆಂಗ್ ಮಾಡ್ತಿದ್ದಾರೆ, ಅದ್ರದ್ದು ಏನ್ ಸೇಫ್ಟಿ, ಆ ಸೇಫ್ಟಿ ಮಾರ್ಗಗಳನ್ನೆಲ್ಲ ನಮ್ಮ ಆಡಿಟರ್ ಹೋಗಿ ಹೇಳಬೇಕು. ನಮ್ಮ ಗೌರ್ಮೆಂಟ್ ಕಡೆಯಿಂದ ಅಧಿಕಾರಿಗಳು ಹೋಗಿ ಹೇಳಬೇಕು. ಬರೀ ಒಂದು ದಾಳಿ ಮಾಡಿ ಹೋಗಿ ಚೆಕ್ ಮಾಡೋದು ಮತ್ತೆ ನೋಡಿ ಅದ್ರ ಬಗ್ಗೆ ಒಂದು ದೊಡ್ಡ ಹಲ್ಲ ಹುಲ್ಲ ಮಾಡೋದಲ್ಲ. ಇದನ್ನು ಸೀರಿಯಸ್ ಆಗಿ ನಾವು ಅದನ್ನ ತಗೊಂಡ್ ಹೋಗ್ಬೇಕು. ಸುಮ್ನೆ ಬರೀ ಮಾತು ಮತ್ತೆ ಪೊಲಿಟಿಕ್ಸ್ ಗೋಸ್ಕರ ಮಾತು ಮಾಡೋದಲ್ಲ. ಅಂದ್ರೆ ಒಂದು ಪ್ರಾಕ್ಟೀಸ್ ಮಾಡ್ಬೇಕು, ಒಂದು ಪದ್ಧತಿಯನ್ನು ಇಟ್ಕೊಬೇಕು. ತಿಂಗಳಲ್ಲಿ 15 ದಿವಸದಲ್ಲಿ ಒಂದು ಬಾರಿ ಹೋಗಿ ದಾಳಿ ಮಾಡಿ ಚೆಕ್ ಮಾಡ್ತೀವಿ ಅನ್ನೋ ಒಂದು ಭಯ ನಮ್ಮ ವ್ಯಾಪಾರಸ್ಥರಿಗೂ ಇರಬೇಕು, ಚಿಕ್ಕ ವ್ಯಾಪಾರಸ್ಥರಿಗೂ ಇರಬೇಕು, ದೊಡ್ಡ 5 ಸ್ಟಾರ್ ಹೋಟೆಲ್ ಅವ್ರಿಗೂ ಇರಬೇಕು. ನಾವು ವ್ಯತ್ಯಾಸ ಮಾಡಬಾರದು. ಅಂದ್ರೆ ಚಿಕ್ಕ ಹೋಟೆಲ್ ಆಗಲಿ, ದೊಡ್ಡ ಹೋಟೆಲ್ ಆಗಲಿ, ಇಲ್ಲ ದಾರಿಯಲ್ಲಿಟ್ಟಿರೋ ಹೋಟೆಲ್ ಆಗಲಿ, ಎಲ್ಲದಕ್ಕೂ ಒಂದೇ ಪದ್ಧತಿ, ಒಂದೇ ಒಂದು ಪ್ರೊಸೀಜರ್ ಇಟ್ಟರೆ ನಮಗೆ ಪ್ರಾಬ್ಲಮ್ ಇರಲ್ಲ. ಸೊ ಇದೆಲ್ಲರಿಗೂ ಬೇರೆ ಬೇರೆ ಇಟ್ಟ ಸಂದರ್ಭದಲ್ಲೇ ಈಗ ನೋಡಿ ಮಲ್ಟಿನ್ಯಾಷನಲ್ ಅಂತ ಹೇಳಿ ನಾವು ಅವ್ರನ್ನ ವಿಶ್ವಾಸ ಮಾಡ್ಕೊಂಡು ಅವ್ರಿಗೆ ಅವ್ರ ಪಾಡಿಗೆ ಬಿಟ್ಬಿಟ್ಟಿರ್ತೀವಿ, ನಾವು ಚೆಕ್ ಮಾಡ್ದಿರಾ. ಅವ್ರ ಏನ್ ಮಾಡಿದಾರೆ, ಈಗ ನೀವು ಚಿಕನ್ ಆತರ ಕೊಳ್ತೋಗಿದೆ ಅಂತ ಹೇಳ್ತಿದ್ದೀರಾ ಅಲ್ವಾ. ಸೊ ನಾವು ಅದಂತ ಹೇಳಿ ಒಬ್ಬರನ್ನ ವಿಶ್ವಾಸ ಅಲ್ಲ, ಯಾರನ್ನ ವಿಶ್ವಾಸ ಮಾಡ್ಬೇಕಾಗಿಲ್ಲ. ನಾವು ಒಂದು ಪ್ರೊಸೀಜರ್ ಮಾಡಿ ಅದರ ಪ್ರಕಾರ ಹೋದ್ರೆ ನಾವ್ ಯಾರನ್ನ ವಿಶ್ವಾಸ ಮಾಡ್ಬೇಕಾಗಿಲ್ಲ. ಆ ಪ್ರೊಸೀಜರ್ ಅದು ಫಾಲೋ ಆಗುತ್ತೆ ಅಲ್ವಾ. ಸೊ ನಮ್ಮ ಫ್ಯೂಚರ್, ನಮ್ಮ ಮಕ್ಕಳ ಫ್ಯೂಚರ್ ಮತ್ತೆ ಹೆಲ್ತ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಬೇಕು ಅನ್ನೋದನ್ನ ನಾನು ಹೇಳ ಬಯಸ್ತೇನೆ. ಮತ್ತೆ ಪರ್ಮಿಸಬಲ್ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ಗವರ್ಮೆಂಟ್ ಡಿಕ್ಲೇರ್ ಮಾಡ್ಬೇಕು. ಒಂದು ಕೋಡ್ ಹಾಕಿ ಡಿಕ್ಲೇರ್ ಮಾಡೋದಲ್ಲ. ಮತ್ತೆ ವ್ಯಾಪಾರಸ್ಥರು ಮಾತ್ರ ಅವ್ರಿಗೆ ನಾವು ವ್ಯಾಪಾರಸ್ಥರಿಗೆ ಸಹಾಯ ಮಾಡೋದೇ ಇದು ಅವರಿಗೆ ತೊಂದರೆ ಕೊಡೋದಕ್ಕಲ್ಲ ಇದೆಲ್ಲ ಮಾಡ್ತಿರೋದು. ಒಂದು ಅವ್ರಿಗೆ ಗೊತ್ತಿಲ್ಲ, ಜಾಗ್ರತೆ ಮಾಡ್ಬೇಕು. 2 ಅವರಿಗೆ ಅರ್ಥ ಮಾಡಿಸ್ಬೇಕು, ಅವರು ಬೇರೆಯವರ ಲೈಫ್ ಜೊತೆ ಹಾಡ್ತಿದ್ದಾರೆ ಅಂತ ಹೇಳಿ. ಊಟ ಇಂಪಾರ್ಟೆಂಟ್ ಅನ್ನೋ ವಿಷಯ ಅವರಿಗೆ ಅರ್ಥ ಮಾಡಿಸ್ಬೇಕು, ಅದೊಂದು ವಿಷಯ. ಮತ್ತೆ ಗೌರ್ಮೆಂಟ್ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿದ್ದೀವಿ, ನಾವು ಸ್ವಲ್ಪ ಕಾಳಜಿ ಒಲಿಸ್ಕೊಂಡಿದೀವಿ ಮನುಷ್ಯರ ಬಗ್ಗೆ ಅಂತ ಗೌರ್ಮೆಂಟ್ಗೂ ಬೆನಿಫಿಟ್ ಆಗುತ್ತೆ, ವ್ಯಾಪಾರಸ್ಥರಿಗೂ ಬೆನಿಫಿಟ್ ಆಗುತ್ತೆ, ಮತ್ತೆ ನಮ್ಮಂತ ನಿಮ್ಮಂತ ಗ್ರಾಹಕರಿಗೂ ಸಹಾಯ ಆಗುತ್ತೆ. ಸೊ ನಾನು ಹೇಳ ಬಯಸಿದ್ದೆ ಅಂದ್ರೆ ಗ್ರಾಹಕರ ಹತ್ರನು ಫೀಡ್ಬ್ಯಾಕ್ ತಗೊಬೇಕು. ಬರೀ ವ್ಯಾಪಾರಸ್ಥರು ಮತ್ತೆ ಗೌರ್ಮೆಂಟ್ ಮಾತ್ರ ಅಲ್ಲ, ನಾವು ತಿನ್ನೋ ಪ್ಲೇಟ್ ಅಲ್ಲಿ ಬರೋದು ನಾವು ತಿಂತೀವಿ, ನಾವು ಪೇ ಮಾಡ್ತಿದೀವಿ ಅಲ್ವಾ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಗೃತಿ ಆಗಿ ನಾವು ಅದನ್ನ ಪ್ರಶ್ನೆ ಮಾಡಬೇಕು. 5 ಸ್ಟಾರ್ ಹೋಟೆಲ್ ಆಗಲಿ, ಇಲ್ಲ ಚಿಕ್ಕ ಹೋಟೆಲ್ ಆಗಲಿ, ಇಲ್ಲ ಮೆಸ್ ಆಗಲಿ, ಇಲ್ಲ ಸ್ಟ್ರೀಟ್ ವೆಂಡರ್ ಆಗಲಿ, ನಾವು ಕ್ವಶನ್ ಮಾಡ್ಬೇಕು. ನಾವು ಜಾಗೃತರಾಗ್ಬೇಕು, ನಮ್ಮ ಗ್ರಾಹಕರು ಜಾಗೃತರಾಗ್ಬೇಕು ಅಂತ ಹೇಳ ಬಯಸ್ತೇನೆ ನಾನು. ಎಸ್ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ರಂಗಸ್ವಾಮಿ ಸರ್, ಈಗ ಸ್ಕ್ಯಾನರ್ ಎಲ್ಲ ಕಡೆ ಹಾಕ್ತಾರೆ, ಎಲ್ಲೋ ಒಂದು ಪ್ರಾಬ್ಲಮ್ ಆಗುತ್ತೆ, ಕ್ವಾಲಿಟಿ ಇರೋದಿಲ್ಲ ಅಂತ ಒಬ್ಬ ಕಸ್ಟಮರು ದೂರನ್ನ ಕೊಡ್ತಾನೆ, ಸ್ಕ್ಯಾನ್ ಮಾಡ್ತಾನೆ. ಸೊ ಅದು ವಿತಿನ್ 24 ಅವರ್ಸ್ ಒಳಗಡೆ ಅವ್ರು ಬಂದು ನೋಡಿ ಅದನ್ನ ಚೆಕ್ ಮಾಡಿದ್ರೆ ಅವ್ರಿಗೆ ಪ್ರೂಫ್ ಸಿಗುತ್ತೆ. ಅಕಸ್ಮಾತ್ ಡಿಲೇ ಆದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಸರ್, ಇದ್ರ ಬಗ್ಗೆ ಇದು ಸ್ಕ್ಯಾನು ಒಂದು ಲೆಕ್ಕದಲ್ಲಿ ಗ್ರಾಹಕರಿಗಿಂತ ಅಧಿಕಾರಿಗಳು ಅನುಕೂಲ ಆಯ್ತು. ಈಗ ದೊಡ್ಡ ಮಾಲ್ಗಳಿದೆ. ಇವಾಗ ಮೇಡಮ್ ಹೇಳ್ತಾ ಇದ್ರು, ದೊಡ್ಡ ಮಾಲ್ಗಳಲ್ಲಿ ಪಿಜ್ಜಾ, ಬರ್ಫರ್ ಮತ್ತು ಚಿಕನ್ ಎಲ್ಲ ಕಾಸ್ಟ್ಲಿನೇ, ಅವರೆಲ್ಲ ಫ್ರಿಜ್ಜೇ ಇರೋದು. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಯಾರ ಒಂದು ಸ್ಕ್ಯಾನ್ ಮಾಡಿ ಹಾಕ್ತು ಅಂದ್ರೆ ಅವ್ರಿಗೆಲ್ಲ ವಿಶೇಷ ಪ್ಯಾಕೆಟ್ ಕೊಟ್ಟು ಕಳಿಸ್ಬಿಡ್ತಾರೆ. ನೋಡಿ, ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಹೋಟೆಲ್ಲು ಮಾಲ್ಗಳು ಯಾಕೆ ತೆರವುಗೊಳಿಸಿದ್ರು ಅಂತ ಉದಾಹರಣೆ ಇವಾಗ ನಿಮಗೆ ಗೊತ್ತಾಗ್ತದೆ. ಬೀದಿ ಬದಿ ವ್ಯಾಪಾರಿಗಳು ಗ್ರಾಹಕರು ಜಾಸ್ತಿ ತಿನ್ನಕ್ಕೆ ಬರ್ತಾ ಇತ್ತು. ಕೆಲವು ಹೋಟೆಲ್ ಮಾಲೀಕರು ದೊಡ್ಡ ಯಾರು ಬಿಸ್ನೆಸ್ ಹೊಂದಿರತಕ್ಕಂಥವ್ರನ್ನ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸ್ಬೇಕು ಅನ್ನತಕ್ಕಂಥದ್ದನ್ನ ಇದರಲ್ಲಿ ಹುನ್ನಾರ ನಡೆದಿರ್ತಕ್ಕಂಥದ್ದು. ಅವ್ರ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಇದೆಲ್ಲ ಹೆಂಗೆ ಅಂದರೆ ಹಿಂಗೆ ಮಾಡಿದ್ರೆ ಹಂಗೆ ಹೋಗುತ್ತೆ, ಹಂಗೆ ಮಾಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಯಾವುದೋ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ತೆರವುಗೊಳಿಸಿರ್ತಕ್ಕಂಥದ್ದು. ಇವತ್ತು ಆಹಾರ ಪದಾರ್ಥ ಮಾಡಿರ್ತಕ್ಕಂಥವ್ರು ದೊಡ್ಡ ಮಾಲ್ಗಳಿಗೆ ಹೋಗ್ಲಿ, ನೀವು ಬೇಕಾದ್ರೆ ವಿಷಯ ಒಂದು ಅವ್ರು ಏನೇ ಕಂಪ್ಲೇಂಟ್ ಕೊಡ್ಲಿ ಹೋಗಲ್ಲ ಒಳಗಡೆ. ಯಾಕೆಂದ್ರೆ ದೊಡ್ಡ ಅವ್ರದ್ದು ಎಲ್ಲ ಕಾಸ್ಟ್ಲಿ ಇರೋದು.
ಪಾಪ ಅಮಾಯಕರು ಇರ್ತಕ್ಕ ಚಿಕ್ಕ ಚಿಕ್ಕವು ಏನೋ ಒಂದು 20ಕ್ಕೆ 60ಕ್ಕೆ 80ಕ್ಕೆ 100ಕ್ಕೆ ಅವ್ರಿಗೆ ಪೆನಿಟಿ ಹಾಕ್ತಾರೆ. QR ಕೋಡ್ ನಂಬರ್ ಹಾಕ್ತಾರೆ, ಒಂದು ಪೆನಿಟಿ ಹಾಕ್ತಾರೆ. ಅವ್ನ ಒಂದು 5,000 ವ್ಯಾಪಾರ ಆಗುತ್ತೆ, ಅವ್ನಿಗೆ 1,000 2,000 ಕೊಡಕ್ಕಾಗಲ್ಲ, ಅಲ್ಲಿ ಮಾಡ್ತಾರೆ. ಅದೇ ನೀವು ದೊಡ್ಡ ಹೋಟೆಲ್ ಹೋಗಿ ದೊಡ್ಡ ಮಾಲ್ಗಳು ಮಾಡಕ್ಕಾಗತ್ತಾ? ದೊಡ್ಡವ್ರಿಗೊಂಥರ ಕಾನೂನು, ಚಿಕ್ಕವ್ರಿಗೊಂಥರ ಕಾನೂನು ಆಗ್ಬಾರ್ದು. ಇದನ್ನ ನಮ್ಮ ಯುಟಿಕ್ ಆದವರು, ಆರೋಗ್ಯ ಇಲಾಖೆ ಸಚಿವರು ಇದನ್ನ ಸಂಪೂರ್ಣವಾಗಿ ಇದಕ್ಕೆ ಒಂದು ಸಮಿತಿ ರಚನೆ ಮಾಡಿ, ದೊಡ್ಡವ್ರು ಮಾಡಿದ್ರು ತಪ್ಪೆ, ಮಧ್ಯವರ್ತಿ ಮಾಡಿದ್ರು ತಪ್ಪೆ, ಚಿಕ್ಕವ್ರು ಮಾಡಿದ್ರು ತಪ್ಪೆ. QR ಕೋಡ್ ನಂಬರ್ ಆಪ್ಷನ್ 24 ಒಳಗಡೆ ಅದ್ರ ಬಗ್ಗೆ QR ಕೋಡ್ ನಂಬರ್ ಯಾರು ಕೊಡ್ತಾರೆ, ಆ ವರದಿಯನ್ನ ರಿಪೋರ್ಟ್ ಅನ್ನ ಯಾರು ಆ ಗ್ರಾಹಕರು QR ಕೋಡ್ ನಂಬರ್ ಮೆಸೇಜ್ ಮಾಡಿರ್ತಾರೆ ಅವ್ರಿಗೆ ಹಿಂಬರಹವನ್ನ ಕೊಡಬೇಕು. ಯಾರು ಈ ಸಂಬಂಧಪಟ್ಟ ಇಲಾಖೆ ವೆರಿಫೈ ಮಾಡಿದ್ದೀವಿ ಇಲ್ವಾ, ಇದನ್ನ ನಾವು ಇಷ್ಟು ಫೆನಿಟಿ ಹಾಕಿದೀವಿ, ಇವರಿಗೆ ಇಷ್ಟು ಆಹಾರ ಪದಾರ್ಥ ಪರಿಶೀಲನೆ ಮಾಡಿದೀವಿ, ಅವರು ಪರಿಶೀಲನೆ ಮಾಡಬೇಕು. ನಾನು ಇವತ್ತು QR ಕೋಡ್ ನಂಬರ್ ಹಾಕ್ಬಿಟ್ಟು ನಾನಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಾನಲ್ಲಿ ಕೊಟ್ಬಿಟ್ಟೆ ಅಂತ ಸುಮ್ಮನೆ ಕುತ್ಕೋಬಾರ್ದು. ಆ ಗ್ರಾಹಕರು ಎಚ್ಚೆತ್ಕೊಳ್ಬೇಕು, ಈ ಸುದ್ದಿತ ನಾನು ಆಹಾರ ತಿಂತಾ ಇದ್ದೀನಿ, ಇದನ್ನ ಫಸ್ಟ್ ಒಂದ್ಸರಿ QR ಕೋಡ್ ಅಲ್ಲಿ ಒಂದ್ಸರಿ ಮಾಡ್ತಾರೆ, ತಿರ್ಗಾ 2ನೇ ಸರಿ ಅವ್ರು ಮಾಡ್ಬೇಕು. ಈ QR ಕೋಡ್ ಇಂದ ವರ್ಕ್ ಆಗ್ತಾ ಇಲ್ವಾ? ಈ QR ಕೋಡ್ ಯಾರು ಬೇಕಾದ್ರೂ ಹಾಕ್ಬಿಡ್ಬೋದು. ಅದನ್ನ ಅಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿ, ಎಚ್ಚೆತ್ಕೊಂಡಿಲ್ಲ. ಇದನ್ನ ಆ ಸಚಿವರಿಗೆ ಗಮನಕ್ಕೆ ಬರುವಂತ ಕೆಲಸವನ್ನ ನಮ್ಮ ಯಾರು ಬರ್ತಕ್ಕಂಥ ಆಹಾರ ಪದಾರ್ಥ ಗ್ರಾಹಕರು ಇದನ್ನ ಅವರು ಸಂಪೂರ್ಣವಾಗಿ ತಿಳಿದುಕೊಂಡು ಇದನ್ನ ಸುಮ್ಮನೆ ನಾಮಕಸ್ತ ಹಾಕಿದಾರಾ, ಇಲ್ಲ ಇದು ಪರಿಹಾರ ವ್ಯವಸ್ಥೆ ಕೆಲಸ ಮಾಡ್ತಾದ, ಇದನ್ನ QR ಕೋಡ್ ನಂಬರ್ನ ವೆರಿಫೈ ಮಾಡಿ ಗ್ರಾಹಕರೇ ಇದನ್ನ 1 ಸರಿ 2 ಸರಿ ನೋಡಿ 3ನೇ ಸರಿ ಕಠಿಣ ಕ್ರಮವನ್ನ ಅವರೇ ಬಂದು ಆ ಸಚಿವರಿಗೆ ವರದಿಯನ್ನ ಕೊಡಬೇಕಾಗುತ್ತೆ. ಸರ್, ಈಗ ಮತ್ತೊಂದು ಪ್ರಶ್ನೆ, ಈಗ ಅಡುಗೆ ಮಾಡೋ ಸ್ಥಳ ಯಾವ ರೀತಿ ಇರಬೇಕು ಅಂದ್ರೆ ರೂಲ್ಸ್ ಪ್ರಕಾರ? ಮೇಡಮ್, ನನಗೆ ಅಡಿಗೆ ಮಾಡೋ ಪ್ರಕಾರ ಬಂದಾಗ ತಲೆಗೆ ಗ್ಲೌಸ್ ಹಾಕ್ಬೇಕು ಮತ್ತು ಕಾಲಿಗೆ ಶೂಗಳು ಹಾಕಬೇಕು, ಸಾಕ್ಸ್ ಹಾಕಬೇಕು, ಉಗುರು ಒಂದು ಚೂರು ಇರಬಾರ್ದು, ದಾಡಿ ಬಿಡಬಾರ್ದು, ಮತ್ತು ಎಲ್ಲ ಕ್ಲೀನೆಸ್ ಇರಬೇಕು. ಅದನ್ನೆಲ್ಲ ಫಾಲೋ ಮಾಡ್ತಾರಾ? ಮೇಡಮ್, ನಾನು ಇವಾಗ ನಿಮ್ಮ ಅಲ್ಲಿ ಚಾನೆಲ್ ನೋಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನೋಡಿ, ಒಂದು ಹೋಟೆಲ್ ಹೋದ್ರೆ ವಾರಕ್ಕೊಂದ್ಸರಿ ಯೂನಿಫಾರ್ಮ್ಗಳನ್ನು ವಾಶ್ ಮಾಡ್ತಾರೆ. ಕಿಚನ್ಗೆ ಹೋದ್ರೆ ಅಲ್ಲಿ ಚೆಫ್ ಯಾರು ಇರ್ತಾರೆ, ಯಾರು ಕುಕ್ಕುಗಳು ಯಾರು ಇರ್ತಾರೆ, ಎಲ್ಫರ್ ಯಾರು ಇರ್ತಾರೆ, ವಾರಕ್ಕೆ 1 ಸರಿ 2 ಸರಿ ಕ್ಯೂರ್ ಮಾಡ್ತಾರೆ. ಅದು ಪ್ರತಿ ದಿನದಲ್ಲೂ ಅದು ಸ್ವಚ್ಛತಾಗಿರ್ಬೇಕು. ಅವನು ಉಗುರುಗಳು ಇರಬಾರ್ದು, ಯಾಕೆಂದ್ರೆ ಎಲ್ಲ ಅಂಶಗಳನ್ನ ತಗೊಂಡು ಕೈಯಿಂದ ಮಾಡ್ತಕ್ಕಂಥದ್ದು. ಉಗುರು ಬೆಳೆಸಬಾರ್ದು, ಮತ್ತು ಸೇವಿಂಗ್ ಮಾಡಿರ್ಬೇಕು, ಮತ್ತು ಕ್ಲೀನೆಸ್ ಇರಬೇಕು, ಡೈಲಿ ಫ್ರೆಶ್ ಅಪ್ ಸ್ನಾನ ಮಾಡಬೇಕು, ಆಹಾರ ಪದಾರ್ಥವನ್ನ ಸ್ವಚ್ಛತವಾಗಿ ಮಾಡಿ ಅಲ್ಲಿ ಕಿಚನ್ ಇರತಕ್ಕಂಥ ಡೈಲಿ ನೈಟ್ ತೊಳಿಬೇಕು. ಕ್ಲೀನ್ ನೈಟ್ ಎಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಗೋಡೆ ಎಲ್ಲ ತೊಳೆದು ಟೈಲ್ಸ್ಗಳೆಲ್ಲ ತೊಳೆದು ಪಾತ್ರೆಗಳ ಶುದ್ಧವಾಗಿ ಮಡಗಿ ಹೋಗ್ಬೇಕು. ಇದು ಕಿಚನ್ ಆಹಾರ ಪದಾರ್ಥ. ಅದೇ ನೀವು ಕಿಚನ್ ಗ್ರೇವಿ ಮಿಕ್ಕಿರ್ತಕ್ಕಂಥದ್ದು, ಇವತ್ತಿನ ಗ್ರೇವಿ ಬೇಸಿರ್ತಾನೆ, ಗ್ರೇವಿ ಹೋಗಿರಲ್ಲ, ಅದನ್ನು ಫ್ರೆಶ್ ಅಪ್ ಮಾಡ್ಬೇಕು. ಇವ್ರು ಬರೀ ಕಿಚನ್ ಇದು ಮಾಡಿದ್ರು ಬರೋದಿಲ್ಲ, ಗ್ರೇವಿನ ಎಷ್ಟು ಬೇಕು. ಹಿಂದಿನ ದಿನದ ಸಾಂಬಾರು ನಾಳೆ ಇಡ್ಲಿ ಜೊತೆ ಬೆಳಿಗ್ಗೆ. ಇದನ್ನ ನೀವ್ ಹೇಳಿದ್ರಿ, ವಡೆನೂ ಅಷ್ಟೇ. ವಡೆ ಹಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇತ್ತೀಚೆಗೆ ವಡೆ ಹಿಟ್ಟು ನಮ್ಮ ಉದ್ದಿನ ಬೇಳೆಯಲ್ಲಿ ಮಾಡತಕ್ಕಂಥದ್ದು, ಇವಾಗೆಲ್ಲ ಮೈದುಗಳನ್ನ ಮಿಕ್ಸ್ ಮಾಡ್ತಾರೆ, ಆಮೇಲೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ತಾರೆ ಗಟ್ಟಿ ಬರೋಕೆ, ಆಮೇಲೆ ಕೆಲವು ಅಕ್ಕಿ ಹಿಟ್ಟುಗಳನ್ನ ಮಿಕ್ಸ್ ಮಾಡ್ತಾರೆ. ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಹೋಟೆಲ್ಗಳಲ್ಲಿ ಅವನು ವ್ಯಾಪಾರ ಆಗಲ್ಲ, ಗ್ರಾಹಕರು ಬರಲ್ಲ, ಅವನಿಗೆ ಬಿಸಾಕ್ಬೇಕಾಗತ್ತೆ, ಅವನಿಗೆ ಬಂಡವಾಳ ಎತ್ತಬೇಕು, ಬಾಡಿಗೆ ಕಟ್ಟಬೇಕು. ಇವೆಲ್ಲ ಹೋಟೆಲ್ ಮಾಲೀಕರು ಏನ್ ಮಾಡ್ತಾರೆ, ಅವನ್ನ ಅದು ಖಾಲಿ ಆಗ್ಬಿಟ್ರೆ ನೆಕ್ಸ್ಟ್ ಅವನೇನ್ ಮಾಡ್ಬೇಕು, 1 kg ಹೋಗುತ್ತಾ, 1 kgನೇ ಮಾಡ್ಬೇಕು, 2 kg ಹೋಗುತ್ತೆ, 2 kg ಬೇಕಾದ್ರೆ 1 kg ಕಮ್ಮಿನೇ ಮಾಡ್ಲಿ. ಇದನ್ನ ಫಾಲೋ ಅಪ್ ಮಾಡಬೇಕು. ಇದಷ್ಟಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಫಾಲೋ ಅಪ್ ಮಾಡಿದ್ರೆ ಎಲ್ಲರಿಗೂ ನಮ್ಮ ಈ ಆರೋಗ್ಯ ಇಲಾಖೆ ಕ್ಯಾನ್ಸರ್ಗೂ ಕಮ್ಮಿ ಆಗುತ್ತೆ, ಮತ್ತು ಈ ಕ್ಯಾನ್ಸರ್ ಇನ್ನೊಂದು ಚಾನ್ಸಸ್ ಬರುತ್ತೆ. ಇಡ್ಲಿಗೆ ಈ ನೋಡಿ ಪ್ಲಾಸ್ಟಿಕ್ ಇವತ್ತು ಯೂಸ್ ಮಾಡ್ತಾವ್ರೆ, ಪ್ಲಾಸ್ಟಿಕ್ ಕೊಡಬಾರ್ದು. ಆಮೇಲೆ ಕಾಫಿ ಲೋಟ ಆಗೋದು ಅಷ್ಟೇ. ಆಮೇಲೆ ಬೇರೆ ಬೇರೆ ನಾವು ಎಷ್ಟೋ ಬೀದಿ ವ್ಯಾಪಾರಗಳು ಇವತ್ತು ಮುತ್ಕದಲ್ಲೇ ಬಳೆಯಲ್ಲಿ ಹಾಕ್ತಾರೆ. ನೀವು ಕಿಚನ್ ಒಳಗಡೆ ಹೋಗಿ ಇಡ್ಲಿ ಬೇಸೋರು ಮತ್ತು ಮಧ್ಯ ಚಿಕ್ಕ ಹೋಟ್ಲಾಗ ಗೊತ್ತಾ, ಅವರೆಲ್ಲ ಇವತ್ತು ಏನ್ ಮಾಡ್ತಾರೆ ಅಂದ್ರೆ, ತೊಳೆಯಕ್ ಆಗಲ್ಲ ಅಂತ ಹೇಳಿ ಪ್ಲಾಸ್ಟಿಕ್ ಹಾಕ್ತಾರೆ, ಅದು ಹಾಕ್ಬಿಟ್ಟು ಕೊಡ್ತಾರೆ. ಅದು ಹಾವಿಗೆ ಏನಾಗುತ್ತೆ, ಕ್ಯಾನ್ಸರ್ ಇಲ್ಲೇ ಜಾಸ್ತಿ ಒಳಗಡೆ ಯಾರು ನೋಡೋದಿಲ್ಲ. ಆ ಮೇಡಮ್ ಅವ್ರು ಹೇಳ್ತಾ ಇದ್ರು, ಒಬ್ರು ನಮ್ಮ ಗ್ರಾಹಕರು ಕಿಚನ್ ನ ಒಳಗಡೆ ಬಿಡ್ಬೇಕು, ಒಬ್ಬ ನೋಡ್ತಾನೆ, 2ನೇ ನೋಡ್ತಾನೆ, 3ನೇ ನೋಡ್ತಾನೆ, ಈಗ ಚೆನ್ನಾಗಿಲ್ಲಪ್ಪ ಕಿಚನ್ ಅಂತ ಅವನೇ ಪಬ್ಲಿಕ್ ಮಾಡ್ಬಿಟ್ರೆ ಗ್ರಾಹಕರು ಬರಲ್ಲ ಅಂತ ನೋ ಎಂಟ್ರಿ, ನಾಟ್ ಅಲೌಡ್, ಅಡ್ಮಿಷನ್, ನೋ ಅಡ್ಮಿಷನ್ ಬೋರ್ಡ್ ಹಾಕ್ಬಿಡ್ತಾನೆ. ಯಾಕೆಂದ್ರೆ ಇವತ್ತು ಸಂಬಳ ಕೊಡಕ್ ಆಗಲ್ಲ ಹೋಟೆಲ್, ಅದಕ್ಕೆ ಅವ್ರಿಗೆಲ್ಲ 5,000 10,000 ಎಲ್ಲ ಅದಕ್ಕೆ ಇವ್ ಹೇಳ್ತಾರೆ, ಸರ್ಕಾರ ಹೇಳ್ತಾ ಇದೆ, ಎಲ್ಲ ಹೊರಗಡೆ ಬಂದಿದ್ದಾರೆ, ಅಲ್ಲಿ ಈ ಕಡೆ ಕೆಲಸ ಇರಲ್ಲ, ಈ ಕಡೆ ಬರ್ತಾರೆ. ಇದನ್ನ ನಾವು ಕಿಚನ್ ಸ್ವಚ್ಛತೆ ಇಟ್ಕೋಬೇಕು, ಸ್ವಚ್ಛತಾ ಆಹಾರವನ್ನ ಕಾಪಾಡ್ಕೋಬೇಕು.
ಮಾಡಬೇಕು. ಮತ್ತು ಗ್ರಾಹಕರಿಗೂ ಹೇಳ್ತೀನಿ, ನಮ್ಮ IT-BT ಕಂಪ್ನಿ ಎಲ್ಲ 70,000 1 ಲಕ್ಷ 1.5 ಲಕ್ಷ ಸಂಬಳ ತಗೋತಾರೆ. ಅಟ್ಲೀಸ್ಟ್ ಅವ್ರು ಗಂಡದಿರ್ಗಾರ ಒಂಚೂರು ಫ್ರೆಶ್ ಆಗಿ ಅಡಿಗೆ ಮಾಡ್ಕೊಡ್ಲಿ. ಯಾಕೆಂದ್ರೆ ಚಿಕ್ಕದಾಗೆ ಮಾಡ್ಲಿ. ದೊಡ್ಡ ಹೋಟ್ಲಿಗೆ ಹೋದ್ರೆ ಕಾಯಿಲೆ ನೋಡಿ, ಇವತ್ತು 100 ವರ್ಷ ಬದುಕೋರು 50 ವರ್ಷಕ್ಕೆ ಡಮಾರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಒಂದು ಅನುಭವ ಮೇಡಮ್. ನಾನು ಎಷ್ಟೋ ಇವತ್ತು ನನ್ನ ಫುಡ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಸುಮಾರು 1,000 ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಫುಡ್ ವ್ಯಾಪಾರ ಮಾಡೋರಿದ್ದಾರೆ. ಅದಕ್ಕೆ ನಾನು ಫುಡ್ ಕೇಂದ್ರದ ಮತ್ತು ರಾಜ್ಯದ ತಗೊಂಡು ಅವ್ರಿಗೆ ಟ್ರೈನಿಂಗ್ ಅನ್ನ, ತರಬೇತಿಯನ್ನ ಕೊಡ್ತೀವಿ. ಇದೆಲ್ಲ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ಅಯ್ಯೋ ಹೃದಯಾಘಾತ, ಇವ್ ಮಕ್ಳಿಗೆ 5 ವರ್ಷ 6 ವರ್ಷ 8 ವರ್ಷ ಮಕ್ಕಳು ಬರ್ತಾ ಇದೆ. ತಿನ್ನೋದೆಲ್ಲ ಕೆಮಿಕಲ್, ಆಮೇಲೆ ಚಿಪ್ಸ್ ಕೊಡ್ತಾರೆ, ಆಮೇಲೆ ಬೇರೆ ಬೇರೆ ಎಲ್ಲ ಕೊಡ್ತಾರೆ. ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ನಮ್ಮ ಜನಸಂಖ್ಯೆ ಇನ್ನೂ ದೇಶದಲ್ಲಿ ಇನ್ನೂ ಕಮ್ಮಿ ಆಗ್ತದೆ ನಮ್ಮ ರಾಜ್ಯದಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ದೀಪಾ ಮೇಡಮ್, ಈಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರೋದು ಈ ಕ್ಲೌಡ್ ಕಿಚನ್ಸ್ ಅಂತ. ಸೊ ಈ ಕ್ಲೌಡ್ ಕಿಚನ್ ಮಾನಿಟರ್ ಮಾಡೋದು ಹೇಗೆ ಅಂತ? ಮ್ಯಾಮ್ ಅದನ್ನೇ ಈಗ ಸರ್ ಒಬ್ರು ಹೇಳ್ತಾ ಇದ್ರಲ್ಲ, ನಮ್ಮಲ್ಲಿ ಬರೀ 5 ಸ್ಟಾರ್ ಹೋಟೆಲು ಇಲ್ಲ ಸ್ಟ್ರೀಟ್ ವೆಂಡರ್ ಮಾತ್ರ ಅಲ್ಲ, ರಿಮೋಟ್ ಕಿಚನ್ ಇಂದ ಹಿಡ್ಕೊಂಡು ಅದೇ ಕ್ಲೌಡ್ ಕಿಚನ್, ರಿಮೋಟ್ ಕಿಚನ್ ಅಲ್ಲೇ ಬರೋದಲ್ವಾ. ಎಲ್ಲರಿಗೂ ಒಂದೇ ಪದ್ಧತಿ ಇದ್ರೆ, ವೆದರ್ ಯು ಆರ್ ಎ ಕ್ಲೌಡ್ ಕಿಚನ್, ವೆದರ್ ಯು ಆರ್ ಸ್ಟ್ರೀಟ್ ವೆಂಡರ್ ಆಗಿರಬಹುದು, ಇಲ್ಲ ನೀವು 5 ಸ್ಟಾರ್ ಹೋಟೆಲ್ ಅವರಾಗಿರಬಹುದು, ಇಲ್ಲ ಮೆಸ್ ಆಗಿರಬಹುದು. ಮೆಸ್ ಅವರು ಸಪ್ಲೈ ಮಾಡ್ತಾರಲ್ಲ ಫುಡ್ ತುಂಬಾ ಜನಕ್ಕೆ, ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಎಲ್ಲ. ಸೊ ಎಂತದನ್ನ ಆಗ್ಲಿ ಮನೇಲಿ ಮಾಡೋರು ಬಿಟ್ಟು ಬೇರೆ ಎಲ್ಲ ಈ ತರ ಪಬ್ಲಿಕ್ ಆಗಿ ಸರ್ವ್ ಮಾಡೋರ್ಗೆ ಎಲ್ಲರಿಗೂ ಒಂದೇ ಪದ್ಧತಿ, ಒಂದೇ ಪ್ರೊಸೀಜರ್ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದೇ ನಮ್ಮ ಪರ್ಮಿಸಬಲ್ ಲಿಮಿಟ್, ಈ ಲಿಮಿಟ್ ಅಲ್ಲಿ ಮಾಡಬೇಕು, ಈ ತರ ಮಾಡಬೇಕು ಅನ್ನೋದು ಒಂದು ಪದ್ಧತಿಯನ್ನ ಹಾಕ್ಬಿಟ್ರೆ, ನೀವು ಎಂತದನ್ನ ಆಗ್ಲಿ 5 ಸ್ಟಾರ್ ಇಂದ ಹಿಡ್ಕೊಂಡು ಕ್ಲೌಡ್ ಕಿಚನ್ ತನಕ ಆಗಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಫಾಲೋ ಮಾಡ್ತಾರೆ. ಈಗ ನಾವು ಆ ಪ್ರೊಸೀಜರ್ನೇ ಅಡಾಪ್ಟ್ ಮಾಡ್ಕೊಂಡಿಲ್ಲ ಆಸ್ ಅ ಕಂಟ್ರಿ ಅಂದ್ರೆ ಇನ್ನೇನ್ ಹೇಳಕ್ ಆಗುತ್ತೆ ಹೇಳಿ. ಫಸ್ಟ್ ನಾವು ಮತ್ತೆ ನಾವು ಪೆನಲ್ಟಿ ಅಂತ ಹೇಳಿ ಕೆಲವೊಂದು ಪ್ರಾಬ್ಲಮ್ಸ್ ಗೆ ಒಂದು ಚಿಕ್ಕ ಪುಟ್ಟ ಪೆನಲ್ಟಿ ಹಾಕ್ತಿವಿ, ಅವ್ರಿಗೆ ಅದೇನು ದೊಡ್ಡ ವಿಷಯನೇ ಆಗಲ್ಲ ಪೆನಲ್ಟಿ ಪೇ ಮಾಡೋದು. ಪೆನಲ್ಟಿ ಅನ್ನೋದು ತುಂಬಾ ಹೆವಿ ಇರಬೇಕು. ಇಂತ ಫಾಲೋ ಮಾಡ್ದಿರ ಇರೋ ವ್ಯಾಪಾರಸ್ಥರಾಗ್ಲಿ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ಅವ್ರ ದುಃಖ ಎಲ್ಲ ನೋಡ್ಕೊಂಡು ಅದಕ್ಕೆ ಅಂತ ಹೇಳಿ ನಾವು ಅಡ್ಜಸ್ಟ್ ಮಾಡೋದಲ್ಲ ಅಧಿಕಾರಿಗಳು. ಅದಕ್ಕೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಅವ್ರು ಪಾಲಿಸ್ತಿಲ್ಲ ಅಂದ್ರೆ, ಲಿಮಿಟೇಷನ್ಸ್ ಪಾಲಿಸ್ತಿಲ್ಲ ಅಂದ್ರೆ, ನಾವು ಹೆವಿ ಪೆನಲ್ಟಿ ಹಾಕಬೇಕು ಅವ್ರ ಮೇಲೆ. ಹಾಕಿದಾಗ ಅವರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಈ ತರ ಮಾಡಂಗಿಲ್ಲ, ನಾವು ಬೇರೆಯವರ ಲೈಫ್ ಬಗ್ಗೆ ನಾವ್ ಈ ತರ ಅವಘಡನೆ ಮಾಡಬಾರದು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವ್ರ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಬಿಡಿ. ಪ್ರೊಸೀಜರ್ ಫಾಲೋ ಮಾಡ್ದಿರ ಇರೋದ್ರಿಂದ, ಹೈಜೀನ್ ಫಾಲೋ ಮಾಡದಿರೋದ್ರಿಂದಾನೇ ಈ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರೋದಲ್ವಾ. ಮತ್ತೆ ನಮ್ಮ ಗೌರ್ಮೆಂಟ್ ಅಷ್ಟೇ ಸೈಂಟಿಫಿಕಲಿ, ಇನ್ ದ ಸೆನ್ಸ್ ನಾವು ಸೈಂಟಿಫಿಕಲಿ ಲ್ಯಾಬ್ ಟೆಸ್ಟ್ ಮಾಡಿಸಿ ಅದರದ್ದು ಏನು ಅನ್ನೋ ವಿಷಯ ನಾವು ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ, ಸೈಂಟಿಫಿಕಲಿ ಪ್ರೂವ್ ಮಾಡ್ಬೇಕು. ಅದು ವ್ಯಾಪಾರಸ್ಥರಿಗೂ ಪ್ರೂವ್ ಮಾಡ್ಬೇಕು, ಮತ್ತೆ ನಾವು ಪ್ರಮೋಟ್ ಮಾಡ್ಬೇಕು ನಮ್ಮ ಗ್ರಾಹಕರಿಗೆ. ನೀವು ಕ್ವಶನ್ ಮಾಡಿ, ನೀವು ತಿನ್ನೋ ಊಟದಲ್ಲಿ ಕೊಡ್ತಿರೋರು ಎಂತದ್ದು ಕೊಡ್ತಿದ್ದಾರೆ ಅಂತ ಹೇಳೋದು ನಿಮ್ಮ ಕ್ವಶನ್, ನಿಮ್ಮ ಬೇಸಿಕ್ ಅಧಿಕಾರ, ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ರೈಟ್ ಕ್ವೆಶ್ಚನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಅದ್ರ ಬಗ್ಗೆ ನಾವು ನಮ್ಮ ಗ್ರಾಹಕರಿಗೂ ಎಜುಕೇಟ್ ಮಾಡ್ಬೇಕು, ಭಯ ಬೀಳೋದಲ್ಲ. ಇವರು ದೊಡ್ಡ ವ್ಯಾಪಾರಸ್ಥರು, ಇವರಿಗೆ ಹೇಳಿದ್ರೆ ನಾವು ಹಿಂಗೆ, ತುಂಬಾ ಜನ ಹೇಳಲ್ಲ ಮ್ಯಾಮ್, ತುಂಬಾ ಜನ ಹೋಗಿ ಕ್ವಶನ್ ಮಾಡಲ್ಲ, ತುಂಬಾ ಜನ ಫೀಡ್ಬ್ಯಾಕ್ ಕೊಡಲ್ಲ, ತುಂಬಾ ಜನ ತಿನ್ಕೊಂಡು ತಪ್ಪಾದ್ರೇನು ಹಾಗೆ ಸುಮ್ನೆ ಮನೆಗೆ ಹೋಗ್ಬಿಡ್ತಾರೆ. ಅದು ಅವರು ಅಲ್ಲ, ಇದು ಲೈಫ್ ಟೈಮ್ ಲಿವಿಂಗ್ ಬೀನ್ಸ್ ಇಶ್ಯೂ ಇದು. ನಾವು ಅದ್ರ ಬಗ್ಗೆ ಎಲ್ಲ ಜಾಗೃತರಾಗ್ಬೇಕು ಅಂತ ಹೇಳ ಬಯಸ್ತೇನೆ. ಅಂಡ್ ಸೆಕೆಂಡ್ಲಿ, ಈಗ ಸರ್ ಒಬ್ರು ಹೇಳ್ತಾ ಇದ್ರು ಪ್ಲಾಸ್ಟಿಕ್ ಯೂಸ್ ಮಾಡೋದು, ಮತ್ತೆ ತುಂಬಾ ಅನ್ಎಜುಕೇಶನ್ ಇರೋ ತರ ಬಿಹೇವ್ ಮಾಡ್ತಿದೀವಿ ನಾವು. ಪ್ಲಾಸ್ಟಿಕ್ ಯೂಸ್ ಮಾಡೋದು, ನಮ್ಮಲ್ಲಿ ನ್ಯಾಚುರಲ್ ಆಗಿ ನಮ್ಮ ಪೂರ್ವ ಜನಗಳೆಲ್ಲ ಎಲೆ ಯೂಸ್ ಮಾಡ್ತಿದ್ರು, ಈಗಲೂ ಎಲೆ ಇದೆಯಲ್ಲ ತುಂಬಾ ಎಲೆ, ಆ ಎಲೆಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಡೋದು, ಅದೇನ್ ಜಾಸ್ತಿ ಕಾಸ್ಟ್ ಏನಿಲ್ಲ, ಅದು ನೀಟಾಗಿ ಇರುತ್ತೆ, ಸ್ವಲ್ಪ ತೊಳೆದ್ರೆ ಸಾಕು. ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ? ಬೇರೆಯವರ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ವ್ಯಾಪಾರಸ್ಥರಾಗ್ಲಿ ಇಲ್ಲ ಒಂದು ಚಿಕ್ಕ ಅಂಗಡಿಯನ್ನ ಆಗ್ಲಿ, ನಾವು ಕೆಲವು ಚಿಕ್ಕ ಅಂಗಡಿಯಲ್ಲಿ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ, ಬಟ್ ಅವರಿಗೆ ಈ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋ ವಿಷಯ ಗೊತ್ತಿರಲ್ಲ. ಅವ್ರು ನೀಟಾಗಿ ಇಟ್ಕೊಂಡಿರ್ತಾರೆ, ಒಳ್ಳೆ ಕೊಡ್ತಾರೆ, ಅದೆಲ್ಲ ಓಕೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಅವರು ಮತ್ತೆ ತುಂಬಾ ಜನ ನೀವು ನೋಡಿರ್ತೀರಾ, ನೀವು ಊಟ ಮಾಡೋ ಸಂದರ್ಭದಲ್ಲಿ ನೋಡಿರ್ತೀರಾ, ಕೆಲವು ಚಿಕ್ಕ ಪುಟ್ಟ ಅಂಗಡಿ ನ್ಯೂಸ್ ಪೇಪರ್ ಅಲ್ಲಿ ಆ ಕಾರ್ಬನ್ ಬಂದು ನಮ್ಮ ಊಟದಲ್ಲಿ ಬಂದು ಸೇರುತ್ತೆ. ಅವ್ರಿಗೆ ಕೂಡ ಜ್ಞಾನ ಇಲ್ಲ, ನಾವು ನ್ಯೂಸ್ ಪೇಪರ್ ಅಲ್ಲಿ ಊಟ ಕೊಡಂಗಿಲ್ಲ ಅನ್ನೋದು. ನ್ಯೂಸ್ ಪೇಪರ್ ಅಲ್ಲೇ ಬಡಿಸ್ಕೊಡ್ತಾರೆ ಅವರು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ.
ಇದನ್ನ ಜಾಗೃತೆ ಮೂಡಿಸ್ಬೇಕು ಅನ್ನೋದು ನಾನು ಬಯಸ್ತೀನಿ. ತುಂಬಾ ಅವೇರ್ನೆಸ್ ಇದೆ ನಮ್ಮ ಪಬ್ಲಿಕ್ ಅಲ್ಲಿ. Okay, ಸೊ ಅದು ವೆದರ್ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಾಗ್ಬೋದು, ದೊಡ್ಡವರಾಗಬಹುದು. ಸೊ ಇದನ್ನ ಹೇಳ ಬಯಸ್ತೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ನಲ್ಲಿ ಆಹಾರ ಸುರಕ್ಷತೆಗಾಗಿ ಸರ್ಕಾರ QR ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡ್ತಾ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅಂತ ಕಾದು ನೋಡ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.